ಗುಡ್ ಈವ್ನಿಂಗ್ ಎವ್ರಿಯನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೈಕ್ರೋ ಕ್ಯಾಪ್ನ ಶಾರ್ಟ್ ಸೆಲ್ಲಿಂಗ್ ಮಾಡೋದು ಹೇಗೆ ಅಂತ ಡೀಟೇಲ್ಡ್ ತಿಳ್ಕೊಳ್ಳೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸ್ವಿಂಗ್ ಬೈ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ಸ್ವಿಂಗ್ ಟ್ರೇಡಿಂಗ್ ಬೈ ಸೆಟಪ್ ಯಾವ ಥರ ನಾವು ಫಿಬೊನಾಕಿನ ಯೂಸ್ ಮಾಡಿಕೊಂಡು ಲೆವೆಲ್ಸ್ನ ಐಡೆಂಟಿಫೈ ಮಾಡೋದಂತ ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಇವತ್ತಿನ ಕ್ಲಾಸಲ್ಲಿ ಮೈಕ್ರೋ ಕ್ಯಾಪ್ ಸ್ಟಾಕ್ಸಲ್ಲಿ ಶಾರ್ಟ್ ಸೆಲ್ಲಿಂಗ್ನ ಮಾಡಿ ಯಾವ ಥರ ನಾವು ಆ ಸ್ಟಾಕ್ನ ಐಡೆಂಟಿಫೈ ಮಾಡೋದು ಮತ್ತು ಸ್ಟ್ರಾಟಜಿ ಹೀಗೆ ಅರ್ಥ ಮಾಡ್ಕೊಳ್ಳೋದು ಆ್ಯಂಡ್ ಅದರಿಂದ ಎಷ್ಟು ಅಕ್ಯುರೇಸಿ ಸಿಗುತ್ತೆ ಸ್ಟ್ರಾಟಜಿ ಪ್ರತಿಯೊಂದು ಡೀಟೇಲ್ಡ್ ತಿಳ್ಕೊಳ್ಳೋಣ. ಫಸ್ಟ್ ನಾವು ಮೈಕ್ರೋ ಕ್ಯಾಪ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಆಯ್ತು, ನಾನು ಹಳೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ನಾವು ಮಾರ್ಕೆಟ್ ಕ್ಯಾಪ್ನ ನೋಡಿದಾಗ ಮೇನ್ಲಿ ನಾವು ಮಾರ್ಕೆಟ್ ಕ್ಯಾಪ್ನ 5 ವಿಧದಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಬಂದು ಲಾರ್ಜ್ ಕ್ಯಾಪು ಆ್ಯಂಡ್ ಸೆಕೆಂಡ್ ಬಂದು ಮಿಡ್ ಕ್ಯಾಪ್, ಕರೆಕ್ಟ್ ಅಲ್ವಾ? ಮಿಡ್ ಕ್ಯಾಪ್ ಆ್ಯಂಡ್ ಥರ್ಡ್ ಒನ್ ಬಂದು ಸ್ಮಾಲ್ ಕ್ಯಾಪು ಆ್ಯಂಡ್ ಫೋರ್ತ್ ಒನ್ ಬಂದು ಮೈಕ್ರೋ ಕ್ಯಾಪು. ಸೊ ಈಗ ಲಾರ್ಜ್ ಕ್ಯಾಪ್ ಅಂದರೆ ಯಾವುದು? 1 ಲಕ್ಷ ಕೋಟಿ, 2 ಲಕ್ಷ ಕೋಟಿ, 5 ಲಕ್ಷ ಕೋಟಿ. ಸೊ ಇವೆಲ್ಲ ಲಾರ್ಜ್ ಕ್ಯಾಪ್ ಸ್ಟಾಕ್ಸು. ಮಿಡ್ ಕ್ಯಾಪ್ ಅಂತಂದರೆ ಲೆಟ್ಸ್ ಒಂದು 50,000 ಕ್ರೋರ್, 40,000 ಕ್ರೋರ್, ಓಕೆನಾ, 25,000 ಕ್ರೋರ್, ಇವೆಲ್ಲ ಬಂದು ನಮಗೆ ಮಿಡ್ ಕ್ಯಾಪಲ್ಲಿ ಬರುತ್ತೆ. ಸ್ಮಾಲ್ ಕ್ಯಾಪ್ ಅಂದರೆ ಒಂದು 10,000 ಕೋಟಿ, 15,000 ಕೋಟಿ, 17,000 ಕೋಟಿ. ಸೊ ಇದೆಲ್ಲ ನಮಗೆ ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. ಮೈಕ್ರೋ ಕ್ಯಾಪ್ ಅಂತಂದರೆ 1,000 ಕ್ರೋರ್ಸ್, 1,500 ಕ್ರೋರ್ಸ್, 2,000 ಕ್ರೋರ್, 2,500 ಕ್ರೋರ್. ಸೊ ಇದೆಲ್ಲ ಬಂದು ನಮಗೆ ಮೈಕ್ರೋ ಕ್ಯಾಪ್ ಕ್ಯಾಟಗರಿನಲ್ಲಿ ಬರುತ್ತೆ, ಓಕೆನಾ. ಸೊ 5ನೇ ಕ್ಯಾಟಗರಿ ಬಂದು ಪೆನಿ ಸ್ಟಾಕ್ಸು. ಅದನ್ನು ಅವರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಲೆಸ್ ದೆನ್ 1 ಕ್ರೋರ್ ಅಥವಾ 10 ಕ್ರೋರ್ ಒಳಗಡೆ ಇರುತ್ತೆ. ಆ್ಯಂಡ್ ಆ ಸ್ಟಾಕ್ ವ್ಯಾಲ್ಯೂಸ್ ಬಂದು ಬೇಸಿಕಲಿ ₹1, 50 ಪೈಸೆ, ₹2. ಸೊ ಈ ಥರ ಟ್ರೇಡ್ ಆಗ್ತಿರತ್ತಲ್ವ, ಆ ಸ್ಟಾಕ್ಸು ಪೆನ್ನಿ ಸ್ಟಾಕ್ಸ್ ಅಂತ ಕರಿತೀವಿ. ಅದರಲ್ಲಿ ನಾವು ಯಾವುದೇ ತರಹದ ಪಾರ್ಟಿಸಿಪೇಷನ್ ಮಾಡಲ್ಲ. ಸೊ ಈಗ ನಮಗೆ ಮೇನ್ಲಿ ನಾವು ನೋಡಿದ್ರೆ 4 ವಿಧದಲ್ಲಿ ಮೇಯ್ನಾಗಿ ನಾವು ಡಿವೈಡ್ ಮಾಡ್ಕೊತೀವಿ. ಅದರಲ್ಲಿ ಫಸ್ಟ್ ಬಂದು ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು. ಈಗ ಲಾರ್ಜು, ಮಿಡ್ಡು ಮತ್ತು ಸ್ಮಾಲ್ ಏನಿದೆ, ಲೆಟ್ಸ್ ಸೇ ಅದ್ರಲ್ಲಿ ಮೇಯ್ನ್ಲಿ ನಾನು ಲಾರ್ಜ್ ಮತ್ತು ಮಿಡ್ನ ತಗೊಳ್ಳಲ್ಲ. ಅರ್ಥ ಮಾಡ್ಕೊಳ್ಳಿ, ನಾವು ಈ ಲಾರ್ಜ್ ಮತ್ತು ಮಿಡ್ನ ತಗೊತಾ ಇಲ್ಲ, ಸಮ್ಹೌ ಸ್ಮಾಲ್ ಕ್ಯಾಪ್ನ ತಗೊತೀವಿ. ಮೇಯ್ನ್ಲಿ ನಾವು ಫೋಕಸ್ ಮಾಡೋದು ಬಂದು ಮೈಕ್ರೋ ಕ್ಯಾಪ್ ಇವತ್ತು. ಸೊ ಈಗ ಮೈಕ್ರೋ ಕ್ಯಾಪಲ್ಲಿ ರೀಸನ್ ಏನು, ನಾವು ಮೇಯ್ನ್ಲಿ ಮೈಕ್ರೋ ಕ್ಯಾಪ್ನ ಯಾಕೆ ಚೂಸ್ ಮಾಡಬೇಕು ಅಂತ ನೀವೇನಾದ್ರು ಕ್ವಶನ್ ಮಾಡಿದ್ರೆ, ಲಿಕ್ವಿಡಿಟಿ ಬಗ್ಗೆ ಸೆಕೆಂಡ್ ಅದು, ಓಕೆನಾ. ಲಿಕ್ವಿಡಿಟಿ 100% ಇರುತ್ತೆ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಯಾಕೆ ನಾನು ಮೈಕ್ರೋ ಕ್ಯಾಪ್ನ ಚೂಸ್ ಮಾಡಬೇಕು ಅಂತ ನೀವೇನು ಕ್ವಶನ್ ಮಾಡಿದ್ರೆ, ಈಗ ಲಾರ್ಜ್ ಕ್ಯಾಪಲ್ಲಿ ಏನಾಗುತ್ತೆ, ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ಸ್ ಮೇನ್ಲಿ ಲಾರ್ಜ್ ಕ್ಯಾಪಲ್ಲಿ ಇರುತ್ತೆ. ಯಾವೆಲ್ಲ ಸ್ಟಾಕ್ಸು ಫಂಡಮೆಂಟಲಿ ಸ್ಟ್ರಾಂಗ್ ಇರುತ್ತೋ ಆ ಸ್ಟಾಕ್ಸ್ ನಿಮಗೆ ಸಡನ್ ಆಗಿ ಮೇಲೆ ಹೋಗ್ಬೋದೇನೋ, ಬಟ್ ಸಡನ್ ಆಗಿ ಅಂತೂ ಬೀಳಲ್ಲ, ಅಗ್ರೆಸಿವ್ ಆಗಿ ಬೀಳಲ್ಲ. ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ ಬೀಳ್ತಾ ಇದೆ ಅಂತಂದ್ರೆ ಯಾರೋ ಒಬ್ರು ಬಂದು ಸಪೋರ್ಟ್ ಮಾಡ್ತಾರೆ ಆ ಸ್ಟಾಕ್ಸ್ ಅಲ್ಲಿ. ಅದೇ ಮೈಕ್ರೋ ಕ್ಯಾಪ್ಸ್ ಅಲ್ಲಿರೋ ಸ್ಟಾಕ್ಸ್ ಏನಾಗುತ್ತೆ, ಈ ತರ ಬೀಳಕ್ ಶುರುವಾದ್ರೆ ಮೇನ್ಲಿ ಇನ್ಸ್ಟಿಟ್ಯೂಷನ್ಸ್ ಅಥವಾ HNIs ಬಂದು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಕ್ ಹೋಗಲ್ಲ. ಸೊ ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ ಬಂದು ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಇರುತ್ತೆ. ಅಂಡ್ ಆ ಸ್ಟಾಕ್ಸ್ ಮೇಲೆಗೆ ಅಥವಾ ಕೆಳಗಡೆ ಹೋದಾಗ ಡೈರೆಕ್ಷನಲ್ ಮೂವ್ಸು ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. 5 to 10% ಮೊಮೆಂಟಮ್ ಈಸಿಯಾಗಿ ಸಿಗುತ್ತೆ ಯಾವ್ದ್ರಲ್ಲಿ, ಮೈಕ್ರೋ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ. ಅದೇ ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಅಲ್ಲಿ ನಮ್ಗೆ ಆ ಥರದ ಮೊಮೆಂಟಮ್ ಸಿಗಲ್ಲ. ಸ್ಮಾಲ್ ಮತ್ತು ಮೈಕ್ರೋನಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ 5 to 10% ಈಸಿಯಾಗಿ ಸಿಕ್ಬಿಡುತ್ತೆ ಮೊಮೆಂಟಮ್. ಸೊ ಇವತ್ತಿನ ಸೆಷನ್ಲಿ ನಾವು ಈ ಮೈಕ್ರೋ ಕ್ಯಾಪ್ ಅಲ್ಲಿ ಯಾವ ತರ ಒಂದು ಕ್ವಾಲಿಟಿ ಸೆಟಪ್ ನ ಬಿಲ್ಡ್ ಮಾಡೋದಂತ ಡೀಟೇಲ್ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾನು ಸ್ಕ್ಯಾನರ್ಗೆ ಬರ್ತೀನಿ, ಓಕೆನಾ. ಸ್ಕ್ಯಾನರ್ ಬಂದು ಮೈಕ್ರೋ ಕಂಬೈನ್ಡ್ ಅಂತ ಇದೆಯಲ್ವಾ, ಇಲ್ಲಿದೆ ನೋಡಿ, ನಿಮ್ಮ ಪ್ರತಿಯೊಬ್ಬರ ಅಕೌಂಟಲ್ಲೂ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಮೈಕ್ರೋ ಕಂಬೈನ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ಯಾನರ್ ಲೋಡ್ ಆಗುತ್ತೆ. ಸೊ ಲೋಡ್ ಆದಮೇಲೆ ನೀವು ಮೇಯ್ನ್ ಏನು ಮಾಡ್ತೀರಾ ಅಂದರೆ, ಇದು ಶಾರ್ಟ್ ಸೆಲ್ಲಿಂಗ್ ಆಗಿರೋದ್ರಿಂದ ನಿಮಗೆ ರೆಡ್ ಕ್ಯಾಂಡಲ್ ಅಲರ್ಟ್ ಬರುತ್ತೆ. ನಾನು 5 ನಿಮಿಷ ಮುಂಚೆನೂ ಅಲರ್ಟ್ ಕೊಟ್ಟಿದ್ದೀನಿ, ಅಂದರೆ ಅರ್ಲಿ ಅಲರ್ಟು ಕೊಟ್ಟಿದ್ದೀನಿ, ಪ್ಲಸ್ ಎಕ್ಸಾಕ್ಟ್ ರೆಡ್ ಕ್ಯಾಂಡಲ್ಲಿ ಅಲರ್ಟ್ ಬರೋ ಥರನೂ ಕೊಟ್ಟಿದ್ದೀನಿ. ಸೊ 5 ನಿಮಿಷ ಮುಂಚೆ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ನಿಮಗೆ ರೆಡಿ ಇರಬೇಕಂತ, ಓಕೆನಾ. ಸ್ಟಾಕ್ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಿದ್ದಂಗೆ ನಮ್ಗೆ ಎಂಟ್ರಿ ಆಗೋಕ್ಕೆ ಈಸಿ ಆಗುತ್ತೆ ಅಂತ. ಈಗ ಫಸ್ಟ್ ನೀವೇನು ಮಾಡ್ತೀರಾ, ಇಲ್ಲಿ ಬಂದು ಅಟ್ಲೀಸ್ಟ್ ಒಂದು 3-4 ವೀಕ್ಸ್ ಡಾಟಾನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ವೀಕ್ಸ್ ಕೊಟ್ಟಿದ್ದೀನಿ. ಸೊ ಈಗ ನಾನು ಡೌನ್ಲೋಡ್ ಕೊಡ್ತೀನಿ ಇಲ್ಲಿ. ಸೊ CSV ಡೌನ್ಲೋಡ್ ಆಯಿತು. ಸೊ ನಾನೀಗ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ. ಈಗ ನೋಡಿ, ಇವತ್ತು 24th ಅಲ್ವಾ. ಸೊ ಇವತ್ತು ಯಾವುದೇ ತರಹದ ಟ್ರೇಡ್ ಬಂದಿಲ್ಲ ಮೈಕ್ರೋ ಕ್ಯಾಪಲ್ಲಿ, ನಮಗೆ ಯಾವುದೇ ಆಪರ್ಚುನಿಟಿ ಇಲ್ಲ. ನೆನ್ನೆ ಇತ್ತ 23rd, ನೆನ್ನೆ ಎಷ್ಟಿತ್ತು, 1, 2, 3, 4, 5 ಟ್ರೇಡ್ ಬಂದಿದೆ ನೆನ್ನೆ. ಗರುಡ ಒಂದೇ ಸ್ಟಾಕ್ 2 ಸಲ ರಿಪೀಟ್ ಆಗಿದೆ, ಟೋಟಲ್ ಆಗಿ 4 ಟ್ರೇಡ್ ಬಂದಿದೆ. 23/6/2026 9:20ಗೆ ನಮಗೆ E-to-E ಬಂದಿದೆ. ಸೊ ನೀವು E-to-E ಚೆಕ್ ಮಾಡ್ಕೊಳ್ಳಿ ನೆನ್ನೆ. ಸೊ E-to-E ನೆನ್ನೆ ನಾವು ನೋಡಿದಾಗ ಪ್ರೈಸ್ ಯಾವ ಥರ ಬಿಹೇವ್ ಆಗ್ತಾ ಇದೆ ಅಂತ ನಾವು ಚೆಕ್ ಮಾಡೋದಾದ್ರೆ, ನಮಗೆ ಎಕ್ಸಾಕ್ಟ್ಲಿ ಈ ರೆಡ್ ಕ್ಯಾಂಡಲ್ ನಮಗೆ ಅಲರ್ಟ್ ಬಂದಿರೋದು ಇಲ್ಲಿ 9:20 ಕ್ಯಾಂಡಲ್ ಕಾಣಿಸ್ತಿದೆಯಲ್ವಾ. ಸೊ ಈ ರೆಡ್ ಕ್ಯಾಂಡಲ್ ನಮಗೆ ಅಲರ್ಟ್ ಬಂದಿದೆ. ಈ ಅಲರ್ಟ್ ಅಲ್ಲಿ ಏನೇ ಹೇಳ್ತಾ ಇದೆ ಅಂದ್ರೆ ಸ್ಟಾಕ್ ಇನ್ ಬಿದ್ದೋಗುತ್ತೆ ಅಂತ ಹೇಳ್ತಾ ಇದೆ. ಮೈಕ್ರೋ ಕ್ಯಾಪ್ ಅಲ್ಲಿ ಈ ಸರ್ ಇವತ್ತು ಟ್ರೇಡ್ ಇತ್ತಲ್ವಾ ಸರ್, ಇದು ಮೈಕ್ರೋ ಕಂಬೈನ್ಡ್ ಅಲ್ಲಿ ಬಂದಿದೆ ಅಲರ್ಟ್. ಅದು ಅರ್ಲಿ ಅಲರ್ಟ್ ಇರುತ್ತೆ. ಅರ್ಲಿ ಅಲರ್ಟ್ ಬಂದ್ರೆ ಅದು ಟ್ರೇಡ್ ಕನ್ಸಿಡರ್ ಆಗಲ್ಲ. ನಮಗೆ ಅರ್ಲಿ ಅಲರ್ಟ್ ಬಂದ್ಮೇಲೆ ಆ ಸ್ಟಾಕ್ ಅಲ್ಲಿ ಇಮಿಡಿಯೇಟ್ ರೆಡ್ ಕ್ಯಾಂಡಲ್ ಬರಬೇಕು. ಯಾವ ಸ್ಟಾಕ್ ಬಂದಿತ್ತು?
ಒಂದ್ ನಿಮಿಷ. ಇದು ರಾಮ್ಕೋಸಿಸ್. ಹಾ, ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಕ್ರಿಯೇಟ್ ಆಯ್ತಾ? ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಕ್ರಿಯೇಟ್ ಆಗಿಲ್ಲ, ಆಮೇಲೆ ರೆಡ್ ಕ್ರಿಯೇಟ್ ಆಯ್ತು. ಅದು ಲೆಕ್ಕ ಬರಲ್ಲ. ಸೊ ಈಗ ನಮ್ಗೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಮಿಡಿಯೇಟ್ಲಿ ರೆಡ್ ಇಮಿಡಿಯೇಟ್ ರೆಡ್ ಮಾತ್ರ, ಇಮಿಡಿಯೇಟ್ ರೆಡ್ ಕ್ಯಾಂಡಲ್ ಬಂದ್ರೆ ಮಾತ್ರ ಕನ್ಸಿಡರ್ ಮಾಡಬೇಕು. ಫಾಲೋ ಥ್ರೂ ಗ್ರೀನ್ ಕ್ಯಾಂಡಲ್ ಬಂದ್ರೆ ಆ ಸ್ಟಾಕು ಕನ್ಫರ್ಮೇಶನ್ ಇಲ್ಲ. ಓಕೆನಾ? ಸೊ ಜ್ಞಾಪಕ ಇಟ್ಕೊಳ್ಳಿ. ಸೊ ಈಗ ನೀವು ಚೆಕ್ ಮಾಡಿ ಎಕ್ಸಾಕ್ಟ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಮಗೆ ಈ ಸ್ಟಾಕು ಇಲ್ಲಿ ನಮ್ಗೆ ಕನ್ಫರ್ಮೇಶನ್ ಬಂತು, ಏನು ಚಾರ್ಟಿಂಗ್ ಕಡೆಯಿಂದ ಅಲರ್ಟ್ ಬಂತು, ಬೀಳಕ್ ರೆಡಿ ಇದೀನಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಇಷ್ಟೇ ಸರ್ಕ್ಯೂಟ್ ಇರೋದು ನಿಮ್ಗೆ, ಇದು ಸರ್ಕ್ಯೂಟ್ ಸ್ಟಾಕು. ಇಲ್ಲಿ ನೀವು ಪೊಸಿಷನ್ ಸೈಜಿಂಗ್ ನ ಸ್ವಲ್ಪ ಎಷ್ಟು ಕಮ್ಮಿ ಇಟ್ಕೊಳ್ಳೋದು ಒಳ್ಳೇದು ಒಂದು. ಓಕೆನಾ? ಎರಡನೇದು ಬಂದು ನಿಮ್ಗೆ ಇಲ್ಲಿ ಅಲರ್ಟ್ ಬಂದ್ಮೇಲೆ ಅಲ್ಲಿಂದ ನೋಡಿ ಇಷ್ಟೇ ನಮ್ಗೆ ಎಸ್ ಎಲ್, ನಾನು ಆಸ್ ಯೂಶಲ್ ನಮ್ಮ ಎಸ್ ಎಲ್ ಬಂದು 3% ಎಸ್ ಎಲ್ 4% ಟಾರ್ಗೆಟ್ ಅಥವಾ 3% ಟಾರ್ಗೆಟ್. ಬಟ್ ಇಲ್ಲಿ 3% ಟಾರ್ಗೆಟ್ ಇಡೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಿಮಗೆ ಎಸ್ ಎಲ್ ಇರೋದೇ 0.6% ಮೇಲೆಗೆ. ಸೊ 0.6% ಸರ್ಕ್ಯೂಟ್ ಇರೋದು, ನೀವು 0.5 ಅಥವಾ 0.4% ನಾವು ಮ್ಯಾಕ್ಸಿಮಮ್ ಸ್ಮಾಲ್ ಪೊಸಿಷನ್ ಸೈಜಿಂಗ್ ಇಂದ ಟ್ರೇಡ್ ತಗೋಬಹುದು. ಸೊ ಈ ಸ್ಟಾಕ್ ಎಷ್ಟು ಬಿದ್ದಿದೆ ಓವರ್ ಆಲ್ ಡೇ ಲೋಗೆ ನಾವು ನೆನ್ನೆ ನೋಡೋದಾದ್ರೆ ಟೋಟಲ್ ಇದು ಬಿದ್ದಿರೋದು 9%. ಎಷ್ಟಲ್ಲಿ 9% ಇದು ಬಿದ್ದಿರೋದು ನಮಗೆ. ಸೊ ನಮ್ಗೆ ಇಲ್ಲಿ ಈಸಿಲಿ 3 to 4% ಸಿಕ್ಕಿದೆಯಾ ಪ್ರಾಫಿಟ್. ನೆಕ್ಸ್ಟ್ ಅದೇ ಟೈಮಲ್ಲಿ ಡೆಂಟಾ ಬಂದಿದೆ ನೆನ್ನೆ. ಸೊ ಹಂಗೆ ಚೆಕ್ ಮಾಡ್ತಾ ಹೋಗಿ ಅಬೌಟ್ ಟ್ರೇಡ್ಸ್. ಡೆಂಟಾನು ಚೆಕ್ ಮಾಡಿ, ನಮ್ಗೆ 3% ಕೊಟ್ರೆ ಸಾಕು, ಜಾಸ್ತಿ ಬೇಡ. ಸೊ ಡೆಂಟಾ ಇಲ್ಲಿ ಬಂದಿದೆ, ಅಲ್ಲಿಂದ 3% ಎಸ್ ಎಲ್ ಇಟ್ ಆಗಿದೆಯಾ ಇಲ್ಲ, ಅಂಡ್ ಪ್ರಾಫಿಟ್ 4% ಕೊಟ್ಟಿದ್ದಾನೆ, 100% 4% ಪ್ರಾಫಿಟ್ ಕೊಟ್ಟಿದ್ದಾನೆ. ಸೊ 3 to 4% ಪ್ರಾಫಿಟ್ ಕೊಟ್ರೆ ಸಾಕು ನಮ್ಗೆ. ನಾನು 3% ಹೋಗ್ತೀನಿ. ನೆಕ್ಸ್ಟ್ 10 o'clock PPL ಫಾರ್ಮ್ ಬಂದಿದ್ದಾನೆ, ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ನಿಮ್ಗೆ ಅಲರ್ಟ್ ಬಂದ್ಬಿಡುತ್ತೆ ಡೈರೆಕ್ಟ್ ಆಗಿ ಆ ಲೊಕೇಶನ್ ಅಲ್ಲಿ. ಸೊ PPL ಫಾರ್ಮಾ ನಮಗೆ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಇಂದ 3% ಆಲ್ಮೋಸ್ಟ್ ಈಸಿಯಾಗಿ 3.2% ಕೊಟ್ಟಿದ್ದಾನೆ ನಿಮಗೆ. ಸೊ ಇದರಲ್ಲೂ 3% ಸಿಗ್ತಾ. ನೆಕ್ಸ್ಟ್ ಗರುಡ ಯಾವಾಗ 11 o'clock. ಸೊ 11 o'clock ಗರುಡ ಚೆಕ್ ಮಾಡ್ಕೊಳ್ಳಿ. ಸೊ ನಮಗೆ 11 AM ಗೆ ಎಸ್ ಎಲ್ 3%, ಟಾರ್ಗೆಟ್ 3%, 1:1 ಮ್ಯಾಕ್ಸಿಮಮ್ ವಿನ್ನಿಂಗ್ ಬೇಕು. ಲೆಟ್ಸ್ 11 AM ಅಂದ್ರೆ ಈ ಕ್ಯಾಂಡಲ್ ಅಲ್ಲಿಂದ 3% ಹೋಗಿದ್ದಾನ ಇಲ್ಲ, 3% ಡೌನ್ ಬಂದಿದ್ದಾನ, 5% ಬಂದಿದ್ದಾನೆ. ಸೊ ಈಸಿಯಾಗಿ 3% ಸಿಕ್ಬಿಡ್ತಾ. ಅಂಡ್ ನೆಕ್ಸ್ಟ್ ಫಾಲೋ ಥ್ರೂ ಟ್ರೇಡ್ ಅದೇ ಸ್ಟಾಕ್ ರಿಪೀಟ್ ಆಗಿರೋದ್ರಿಂದ ನಾವು ತಗೊಳ್ಳಲ್ಲ. ಸೊ 4 ಟ್ರೇಡ್ ಬಂದಿದೆ, 4 ಸಕ್ಸಸ್ ಆಗಿದೆ. ಕರೆಕ್ಟ್ ಅಲ್ವಾ? ಅದ್ರ ಹಿಂದಿನ ದಿನ ಎಷ್ಟು ಬಂದಿದೆ? ಲೆಟ್ಸ್ 22ನೇ ತಾರೀಕು ಟೋಟಲ್ 3 ಟ್ರೇಡ್ ಬಂದಿದೆ. ಸೊ 3 ಟ್ರೇಡ್ ಚೆಕ್ ಮಾಡ್ಕೊಳ್ಳಿ. HFCL 920 ಬಂದಿದೆ, ಎಕ್ಸಾಕ್ಟ್ಲಿ 22,920 HFCL. ಸೊ 22,920 HFCL ನಾವು ಚೆಕ್ ಮಾಡೋದಾದ್ರೆ 22,920 ಎಕ್ಸಾಕ್ಟ್ಲಿ ಇಲ್ಲಿ ಬಂದಿರೋದು. ಸೊ ಅಲ್ಲಿಂದ 3% ಬಿದ್ದಿದ್ದಾನ, ಆಲ್ಮೋಸ್ಟ್ 2.5% ಬಿದ್ದಿದ್ದಾನೆ. ಅದಾದ್ಮೇಲೆ 3 ಗಂಟೆ ಕ್ಯಾಂಡಲ್ ಇದೆ ಅಲ್ವಾ, 3 o'clock ಕ್ಯಾಂಡಲ್, ಅಲ್ಲಿ ನಮ್ಮ ಟಾರ್ಗೆಟ್ ಅನ್ನೋದು ಅಚೀವ್ ಆಗಿದೆ. ಸೊ 2 to 3% ಆರಾಮಾಗಿ ಕೊಟ್ಟಿದ್ದಾನೆ, ಏನ್ ತೊಂದರೆ ಇಲ್ಲ. ನೆಕ್ಸ್ಟ್ 10 o'clock 22 ಬಂದಿದೆ. ಸೊ ಇವೆಲ್ಲ ನಿಮಗೆ ಅದೇ ಟೈಮ್ಗೆ ಅಲರ್ಟ್ ಟ್ರಿಗರ್ ಆಗಿ ನಿಮಗೆ ಟೆಕ್ಸ್ಟ್ ಮೆಸೇಜ್ ಮತ್ತೆ ವಾಟ್ಸಪ್ ಮೆಸೇಜ್ ಬರುತ್ತೆ, ಇಲ್ಲಿಂದ ನಾನು ಬೀಳಕ್ ರೆಡಿ ಇದೀನಿ ಅಂತ ಹೇಳ್ಬಿಟ್ಟು. ಈ ಸ್ಟಾಕ್ ಯಾವಾಗ ಬಂದಿರೋದು? 10 AM ಗೆ. ಸೊ 10 AM ಕ್ಯಾಂಡಲ್ ಯಾವುದು? ಎಕ್ಸಾಕ್ಟ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಿದ್ದಿದೆ ಈ ಕ್ಯಾಂಡಲ್. ಇಲ್ಲಿ ನೋಡಿ, ಈ ಕ್ಯಾಂಡಲ್ ಅಲ್ಲಿ ನಾನು ಇನ್ ಬೀಳಕ್ ರೆಡಿ ಇದೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ಅಲ್ಲಿಂದಾನೇ ನೀಟಾಗಿ 3% ಬಿದ್ದಿದ್ದಾನ, ಕ್ಲೀನ್ ಮೂವ್ ಅಲ್ವಾ, ಎಲ್ಲೇ ಆಗ್ಲಿ ಸ್ಟಾಕ್ ಸ್ಟಾಪ್ ಆಗಿಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಸಿಲ್ ಬಂದಿದೆ 10.05 ನೋಸಿಲ್. ಸೊ ನೋಸಿಲ್ 10.05 ನೆನ್ನೆ ಚೆಕ್ ಮಾಡ್ಕೊಳ್ಳಿ, ನೆನ್ನೆಲ್ಲ ಮೊನ್ನೆ. ಸೊ ನೋಸಿಲ್ 10.05 ಯಾವ ಕ್ಯಾಂಡ್ಲು? ಐ ಥಿಂಕ್ ಈ 10.05 ಇದು ಬಂದು ಸರ್ಕ್ಯೂಟ್ ಲೆವೆಲ್ ಸ್ಟಾಕು 22 ಎಕ್ಸಾಕ್ಟ್ಲಿ. ನಿಮಗೆ 10.05 ಅಂದ್ರೆ ಈ ಲೊಕೇಶನ್ ಇರುತ್ತೆ ಈ ಕ್ಯಾಂಡ್ಲು. ಅಂಡ್ ನೆಕ್ಸ್ಟ್ ಅಲ್ಲಿಂದನೇ ಹೋಗಿ ಸರ್ಕ್ಯೂಟ್ ಇಟ್ ಆಗಿದ್ದಾನೆ. ಸರ್ಕ್ಯೂಟ್ಗಿಂತ ಬಿಫೋರ್ ನಾವು ಎಸ್ ಎಲ್ ಇಟ್ಟಿರ್ತೀವಿ, ಅಂದ್ರೆ ಒಂದು 0.3 0.5% ಕೆಳಗಡೆ ಎಸ್ ಎಲ್ ಇಟ್ಟಿರ್ತೀವಿ. ಅಕಸ್ಮಾತ್ ಸರ್ಕ್ಯೂಟ್ ಇಟ್ ಆಗಿದ ತಕ್ಷಣ ನಾವು ಮಾರ್ಕೆಟ್ ಪ್ರೈಸ್ಗೆ ಅಲ್ಲೇ ಎಕ್ಸಿಟ್ ಆಗ್ಬಿಡ್ಬೇಕು, ಇಲ್ಲ ಆ ಸ್ಟಾಕ್ನ ಇಗ್ನೋರ್ ಮಾಡಬೇಕು. ಸೊ ನಾನು ತಗೊಂತೀನಿ ಎಸ್ ಎಲ್ ಅಂದ್ರೆ ಆಲ್ಮೋಸ್ಟ್ 0.6% ನಮ್ಗೆ ಎಸ್ ಎಲ್ ಕೊಟ್ಟಿದ್ದಾನೆ. ಅದಾದ್ಮೇಲೆ 19 ತಾರೀಕು ಯಾವ್ದು ಬಂದಿದೆ? ನೆಲ್ಕೋ ಬಂದಿದೆ. 19 ತಾರೀಕು ನೆಲ್ಕೋ ಚೆಕ್ ಮಾಡಿ. 19th ನೆಲ್ಕೋ ನೋಡಿ, 19th ನಿಮ್ಗೆ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ 920 ಬಂದಿರೋದು, ಕರೆಕ್ಟ್ ಅಲ್ವಾ? 920 ಯಾವ ಕ್ಯಾಂಡ್ಲು? ಈ ಕ್ಯಾಂಡ್ಲು. ಅಲ್ಲಿಂದ ನೆಕ್ಸ್ಟ್ ಏನಾಗಿದೆ? 3% ಟಾರ್ಗೆಟ್ ಇಮ್ಮಿಡಿಯೇಟ್ ಆಗಿ ಕೊಟ್ಟಿದ್ದಾನ, ವಿತೌಟ್ ಎನಿ ಗ್ರೀನ್ ಕ್ಯಾಂಡಲ್ ಒನ್ ಡೈರೆಕ್ಷನಲ್ ಮೂವ್ 3% ಕೊಟ್ಟಿದ್ದಾನೆ. ಅದಾದ್ಮೇಲೆ 17ನೇ ತಾರೀಕು ಎಷ್ಟು ಬಂದಿದೆ? ಟೋಟಲ್ ಆಗಿ 1 2 3 4 5 ಟ್ರೇಡ್ಸ್ ಬಂದಿದೆ. ಸೊ ಫಸ್ಟ್ ಯಾವ್ದು ಬಂದಿದೆ? ಟಾರ್ಸನ್ಸ್, ಕರೆಕ್ಟ್ ಅಲ್ವಾ? ಸೊ 920ಗೆ ಟಾರ್ಸನ್ಸ್ ಬಂದೆ 17ನೇ ತಾರೀಕು. ಸೊ 920 ಚೆಕ್ ಮಾಡಿ, 17 920. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ನಮಗೆ 920 ಇಲ್ಲಿ ಬಂದಿರೋದು. ಇದ್ರಲ್ಲಿ ಏನಾಗಿದೆ? 3% ಎಸ್ ಎಲ್ ಇಟ್ ಆಗಿದೆ, ನಾವು ಎಸ್ ಎಲ್ ತಗೊಂತೀವಿ. ಈಗ ರೂಲ್ಸ್ ಸಿಂಪಲ್, ನಮಗೆ ಅಲರ್ಟ್ ಬಂದಿದ ತಕ್ಷಣ ನಾವೇನ್ ಮಾಡ್ತೀವಿ? ಎಸ್ ಎಲ್ ನ 3% ಪ್ಲೇಸ್ ಮಾಡ್ತೀವಿ, ಟಾರ್ಗೆಟ್ ನ 3% ಪ್ಲೇಸ್ ಮಾಡ್ತೀವಿ. ಇದರ ಎಸ್ ಎಲ್ ಆದ್ರೂ ಇಟ್ ಆಗ್ಬೇಕಿಲ್ಲ, ಟಾರ್ಗೆಟ್ ಆದ್ರೂ ಇಟ್ ಆಗ್ಬೇಕು. 17/4/2026 ನಮಗೆ ಕ್ವಾಡ್ ಫೀಚರ್ ಬಂದಿದೆ. ಕ್ವಾಡ್ ಫೀಚರ್ 17 ಚೆಕ್ ಮಾಡಿ, ನಮಗೆ ಎಕ್ಸಾಕ್ಟ್ಲಿ ಇಲ್ಲಿ ಬಂದಿರೋದು 10 AM ಗೆ ಯಾವ ಕ್ಯಾಂಡಲ್? ಈ ಕ್ಯಾಂಡಲ್ ಮಾರ್ಕ್ ಮಾಡ್ತಿದ್ದೀನಿ ನೋಡಿ, ಈ ಕ್ಯಾಂಡಲ್ ಬಂದಿರೋದು. ಸೊ ನೆಕ್ಸ್ಟ್ ಏನಾಗಿದೆ? ಅಲ್ಲಿಂದ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ 3% ಈಸಿಯಾಗಿ ಫಾಲ್ ಆಗಿದೆ, ಕರೆಕ್ಟ್ ಅಲ್ವಾ? 3% ಅಲ್ಲಿಂದ ಈಸಿಯಾಗಿ ಬಿದ್ದಿದೆ. ನೆಕ್ಸ್ಟ್ ಯಾವ್ದು ಬಂದಿದೆ? ವಾಲ್ ಚೆನ್ ಯಾವಾಗ? 10:50 17. ಸೊ 10:50 ಚೆಕ್ ಮಾಡಿ ವಾಲ್ ಚೆನ್. ಎಕ್ಸಾಕ್ಟ್ಲಿ ಅವತ್ತೇ ನಮಗೆ ವಾಲ್ ಚೆನ್ ಬಂದಿದೆ.
ಯಾವ ಟೈಮಲ್ಲಿ 10:50 ಕ್ಯಾಂಡಲ್ ಯಾವುದು ಮಾರ್ಕ್ ಮಾಡ್ತೀನಿ ನೋಡಿ. ಎಕ್ಸಾಕ್ಟ್ಲಿ ಇದು ಬಂದು 10:50 ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಮಗೆ ಅಲರ್ಟ್ ಬರುತ್ತೆ. ಸೊ ಅಲ್ಲಿಂದ ನೆಕ್ಸ್ಟ್ ಏನಾಗಿದೆ, ಇಮಿಡಿಯೇಟ್ ಆಗಿ 1.3% ಕೊಟ್ಟಿದ್ದೇನೆ, ಡೆಫಿನೆಟ್ಲಿ ನಾವು ಬುಕ್ ಮಾಡಲ್ಲ. ಅಲ್ಲಿಂದ 3% ಎಸ್ ಎಲ್ ಇರ್ತೀವಿ, ಅದು ಹಿಟ್ ಆಗಿಲ್ಲ. ಸೊ ನಾನು ಕ್ಲೋಸಿಂಗ್ ಟೈಮ್ ತನಕ ವೆಯ್ಟ್ ಮಾಡ್ತೀನಿ ಅಂತಂದ್ರೆ ಕಾಸ್ಟ್ ಅಲ್ಲೇ ಕ್ಲೋಸ್ ಆಗಿದ್ದೇನೆ ಅಥವಾ 1% ಪ್ರಾಫಿಟ್ ಕೊಟ್ಟಿದ್ದೇನೆ. ಸೊ 1% ಪ್ರಾಫಿಟ್ ಬೇಡ ನನಗೆ. ಕ್ಲೋಸಿಂಗ್ ಟೈಮ್ ತನಕ ನಾನು ವೆಯ್ಟ್ ಮಾಡಿದೆ, ಟಾರ್ಗೆಟ್ ಕೊಟ್ಟಿಲ್ಲ, ಪ್ರಾಫಿಟ್ ಕೊಟ್ಟಿಲ್ಲ, ನನ್ನ ಎಂಟ್ರಿ ಪ್ರೈಸ್ ಏನಿದೆಯೋ ಅದಕ್ಕೆ ನಾನು ಎಕ್ಸಿಟ್ ಆಗ್ತಿದ್ದೀನಿ. ಸೊ 17.4 11.20 ಈಗ ರೇಷಿಯೋ ಬಂದಿದೆ. ಸೇಮ್ ಸ್ಟಾಕ್ 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ 17.4 2020 ನಮಗೆ 11.20 ಅಲ್ವಾ, ಎಕ್ಸಾಕ್ಟ್ಲಿ ಬಂದಿರೋದು ಎಷ್ಟಕ್ಕೆ 11.20ಗೆ. ಸೊ 11.20 ಕ್ಯಾಂಡಲ್ ಯಾವುದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನಮಗೆ 11.20 ಕ್ಯಾಂಡಲ್ ಬಂದು ಇಲ್ಲಿ ಮಾರ್ಕ್ ಮಾಡ್ತಿದ್ವಿ ನೋಡಿ. ಈ ಕ್ಯಾಂಡಲ್ ಬಂದು 11.20 ಕ್ಯಾಂಡಲ್ ಯಾವುದು, ಈ ಕ್ಯಾಂಡಲ್. ಸೊ ಅಲ್ಲಿಂದ ನೆಕ್ಸ್ಟ್ ಏನಾಗಿದೆ, 3% ಎಸ್ ಎಲ್ ಇಟ್ಟಿರ್ತೀವಿ. 3% ಎಸ್ ಎಲ್ ಎಲ್ಲಿ ತನಕ ಬರುತ್ತೆ ನಮಗೆ ನೋಡಿ. 3% ಎಸ್ ಎಲ್ ಬಂದು ಎಕ್ಸಾಕ್ಟ್ಲಿ ನಮಗೆ ಈ ಲೊಕೇಶನ್, ಇಲ್ಲಿ ಆರಿಜೆಂಟಲ್ ಲೈನ್ ಮಾರ್ಕ್ ಮಾಡ್ತೀವಿ ನೋಡಿ. ಇದು ಬಂದು ನಮ್ಮ ಆಲ್ಮೋಸ್ಟ್ ಸಮ್ವೇರ್ ಈ ಲೊಕೇಶನ್ ನಮ್ಗೆ ಎಸ್ ಎಲ್ ಬರುತ್ತೆ. ಅಂಡ್ ಟಾರ್ಗೆಟ್ ಎಷ್ಟು ಇಟ್ಕೊಂತೀವಿ, ಅಗೈನ್ 3%. ಇದು ಬಿದ್ದಿರೋದು ಎಷ್ಟು ಬಿದ್ದಿದ್ದಾನೆ, ಕ್ರೇಜಿ ಬಿದ್ದಿದ್ದಾನೆ ಅವತ್ತು. ಸೊ ಅಲ್ಲಿಂದ ಆಲ್ಮೋಸ್ಟ್ 1.5 ಅವರ್ ಅದೇ ಲೊಕೇಶನ್ ಟ್ರೇಡ್ ಆಗ್ತಾ ಓವರ್ ಆಲ್ ಡೇ ಲಾಗ್ ನಾವು ನೋಡಿದಾಗ ನಿಯರ್ಲಿ 7% ಬಿದ್ದಿದ್ದಾನೆ. ನಮ್ಗೆ 3% ಈಸಿಯಾಗಿ ಪ್ರಾಫಿಟ್ ಕೊಟ್ಟಿದ್ದಾನೆ. ಸೊ ನಮಗೆ ಮೆಜಾರಿಟಿ ಆಫ್ ದ ಟೈಮ್ಸ್ ಪ್ರಾಫಿಟ್ ಸಿಕ್ಕಿದೆ ಅಲ್ವಾ, ಎಲ್ಲೂ ಲಾಸ್ ಸಿಗ್ತಾ ಇಲ್ಲ. ನೀವು ಅಬ್ಸರ್ವ್ ಮಾಡಿ. ನಾನು ಮತ್ತೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಈ ಟ್ರೇಡ್ಸು ನಮಗೆ ಜಸ್ಟ್ ಎಷ್ಟು ದಿನ, 17 19 22 ಅಂಡ್ 23 1 2 3 4 ವರ್ಕಿಂಗ್ ಡೇಸ್ ಅಲ್ಲಿ, 4 ಟ್ರೇಡಿಂಗ್ ಡೇಸ್ ಅಲ್ಲಿ ನಮಗೆ ಸಿಕ್ಕಿರೋದು ಎಷ್ಟು, 23% ROI. ಸೊ 23% ವಿತ್ ಸ್ಟ್ಯಾಂಡರ್ಡ್ ಲಾಜಿಕ್. ಏನು ನೀವು ಇಲ್ಲೇನು ಏನೋ ಇದು ಆಲ್ಗೋ ಬೇಕಾದ್ರೂ ಸೆಟ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ನಾನು ಸ್ಟಾಕ್ನ ನೋಡ್ಕೊಂಡು ಕುತ್ಕೊಂಡಿರ್ಬೇಕು, ಇಲ್ಲ ಆ ಸ್ಟಾಕ್ನ ಏನೋ ನನ್ನ ಪೊಸಿಷನ್ ಹ್ಯಾಂಡಲ್ ಮಾಡಬೇಕು, ನಾನು ಅದನ್ನ ಏನೋ ಪೊಸಿಷನ್ ಸೈಜಿಂಗ್ ನ ಮಾಡಿಫೈ ಮಾಡ್ತಾ ಇರಬೇಕು, ಟೈಮ್ ಟು ಟೈಮ್ ಟ್ರೈಲಿಂಗ್ ಮಾಡ್ತಾ ಇರಬೇಕು, ಟೈಮ್ ಟು ಟೈಮ್. ಇದು ಯಾವುದೇ ತರಹದ ತಲೆನೋವಿಲ್ಲ, ಎವ್ರಿಥಿಂಗ್ ಸ್ಟ್ಯಾಂಡರ್ಡ್ ರೂಲ್ ಬೇಸ್ಡ್. ಸೊ ನಿಮಗೆ ಇಲ್ಲಿ ಅಲರ್ಟ್ ಬರುತ್ತೆ, ಹಿಂಗ್ ಟ್ರೇಡ್ ತಗೊಂತೀವಿ, 3% ಎಸ್ ಎಲ್ 3% ಟಾರ್ಗೆಟ್, ಅಷ್ಟೇ ಮುಗೀತು. ಇನ್ನೇನು ಎಕ್ಸ್ಟ್ರಾ ವರ್ಕ್ ಇಲ್ಲ. ಅಂಡ್ ನಮ್ಮ ಕೆಲಸ ನಾವು ರೆಗ್ಯುಲರ್ ಆಗಿ ನಾವೇನ್ ಕೆಲಸ ಮಾಡ್ತೀವಿ ಅದು ನಾವು ನೋಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಅಷ್ಟು ಸಿಂಪಲ್ ಆಗಿರುತ್ತೆ ಸಿಸ್ಟಮ್ ಇದು. ಯಾವುದೇ ತರಹದ ನಮಗೆ ಬರ್ಡನ್ ಅನ್ಸಲ್ಲ. ಸೊ ಇದು ವರ್ಕ್ ಆಗುವಂತಹ ಏನೋ ಸ್ಟ್ರಾಟಜಿ ಮೈಕ್ರೋ ಕ್ಯಾಪ್ ಅಲ್ಲಿ ಮಾತ್ರ ವರ್ಕ್ ಆಗೋದು. ಇದೇ ಸಿಸ್ಟಮ್ ನಾನು ನಿಮಗೆ 50 crore ಎಕ್ಸಾಷನ್ ಇಮಿಡಿಯೇಟ್ ಅಂತ ಇನ್ನೊಂದು ಕೊಟ್ಟಿದ್ದೀನಲ್ವಾ, ಯಾವುದಕ್ಕೆ ಲಾರ್ಜ್ ಮಿಡ್ ಮತ್ತೆ ಏನೋ ಸ್ಮಾಲ್ ಎಲ್ಲ ಕಂಬೈನ್ ಆಗಿ ಬರುತ್ತಲ್ವಾ. ಸೊ ಅದರಲ್ಲಿ ಟ್ರೇಡ್ಸ್ ಒಳ್ಳೆ ಕ್ವಾಲಿಟಿ ಇದೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ಕೆಲವು ಸಲ ನಾನು ಅದನ್ನೇ ಹೇಳ್ತಿರೋದು, ಸುಮಾರು ಸಲ ಏನಾಗುತ್ತೆ ಅಂದ್ರೆ ಲಾರ್ಜ್ ಮತ್ತೆ ಮಿಡ್ ಬರುತ್ತಲ್ವಾ, ಲಾರ್ಜ್ ಅಂಡ್ ಮಿಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಸ್ಟಾಕ್ಸ್ ಆಕ್ಚುಲಿ ತುಂಬಾ ಹೆಲ್ದಿ ಇರುತ್ತೆ. ಆ ಸ್ಟಾಕ್ಸ್ ಅಲ್ಲಿ ಎವ್ರಿ ಸ್ವಿಂಗ್ ಅಥವಾ ಎವ್ರಿ ಏನೋ ವೇವ್ ಅಥವಾ ಈ ತರ ಏನ್ ನಾವು ಈ ತರ ವೇವ್ಸ್ ನೋಡ್ತೀವಿ, ಕರೆಕ್ಷನ್ಸ್ ನೋಡ್ತೀವಿ. ಸೊ ಎವ್ರಿ ವೇವ್ ಅಲ್ಲಿ ಎಕ್ಸಾಷನ್ ಆದ್ರೂ ಸಹ ಇನ್ಸ್ಟಿಟ್ಯೂಷನ್ಸ್ ಮತ್ತೆ HNIs ಮತ್ತೆ ರಿಟೇಲರ್ಸ್ ಬಂದು ಆ ಸ್ಟಾಕ್ ನ ಆವರೇಜ್ ಮಾಡ್ಕೊಂತಾರೆ ಅಥವಾ ಬೈ ಮಾಡ್ಕೊಂತಾರೆ, ಫ್ರೆಶ್ ಬೈಯಿಂಗ್ ಸಪೋರ್ಟ್ ಕೊಡಕ್ ಹೋಗ್ತಾರೆ. ಅದೇ ಮೈಕ್ರೋ ಕ್ಯಾಪ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ಸ್ಟಾಕ್ ಮೈಕ್ರೋ ಕ್ಯಾಪ್ ಅಲ್ಲಿ ಇದೆ ಅಂದ್ರೆ ಮೇನ್ಲಿ ಆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ಲ. ಒಂದು ಎರಡನೇದು ಬಂದು ರಿಟೇಲರ್ ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಇರುತ್ತೆ. ಅಂಡ್ ಮೂರನೇದು ಬಂದು ಆಪರೇಟರ್ ಡ್ರಿವೆನ್ ಆಗಿರುತ್ತೆ. ಆಪರೇಟರ್ ಡ್ರಿವೆನ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ, ಯಾರಾದ್ರೂ ಒಬ್ಬ ಏನೋ HNI ಪರ್ಸನ್ ಒಂದು ಪೂಲ್ ಆಫ್ ಫಂಡ್ ಇಟ್ಕೊಂಡು, ಲೆಟ್ಸ್ ಒಂದು 100 CR 50 CR ಫಂಡ್ ಇಟ್ಕೊಂಡು ಆ ಸ್ಟಾಕ್ ನ ಅಥವಾ ಒಂದು 500,000 ಶೇರ್ ಫಂಡ್ ಇಟ್ಕೊಂಡು ಆ ಸ್ಟಾಕ್ ನ ಮೇನ್ಲಿ ಏನೋ ಆಪರೇಟ್ ಅಥವಾ ಆ ಸ್ಟಾಕ್ ನ ಅಪ್ ಮತ್ತೆ ಡೌನ್ ತಗೊಂಡೋಗಕ್ಕೆ ಶುರು ಮಾಡ್ತಾರೆ. ಸೊ ಈ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ರಿಟೇಲರ್ ಪಾರ್ಟಿಸಿಪೇಷನ್, ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಷನ್ಸ್ ಕಡಿಮೆ ಇರೋದ್ರಿಂದ ಆ ಸ್ಟಾಕ್ ಎಕ್ಸಾಷನ್ಸ್ ಅಲ್ಲಿ ಫಾಲ್ ಆದಾಗ ತುಂಬಾ ಸ್ಪೀಡ್ ಆಗಿ ಬೀಳುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಆ ಫಾಲ್ ಬಂದು ತುಂಬಾ ಫಾಸ್ಟ್ ಆಗಿರೋದ್ರಿಂದ ನಮ್ಗೆ ನೋಡಿ 3% ಪರ್ ಟ್ರೇಡ್ ಇದನ್ನ ಸ್ಮಾಲ್ ಪ್ರಾಫಿಟ್ ಅಲ್ಲ. 3% ಅಂದ್ರೆ ತುಂಬಾ ಆಯ್ತಿದು. ಅರ್ಥ ಆಗ್ತಿದ್ಯಾ? ಅಂಡ್ ಎಷ್ಟೊಂದು ಸ್ಟಾಕ್ಸ್ ನೀವು ಇಲ್ಲಿ ನೋಡ್ತಿದ್ರಲ್ವಾ, ಈಗ ಫಾರ್ ಎಕ್ಸಾಂಪಲ್ ಗರುಡ ತಗೊಳ್ಳಿ 7% ಮೇಲೆ ಬಿದ್ದಿದೆ. ಅಂಡ್ ಇದು ETE ತಗೊಳ್ಳಿ 9% ಬಿದ್ದಿದೆ. ಇಗರಶಿ ತಗೊಳ್ಳಿ 7% ಬಿದ್ದಿದೆ. ಕ್ವಾಡ್ ಫೀಚರ್ ಐ ಥಿಂಕ್ 3% ಬಿದ್ದಿದೆ, ಅದಷ್ಟೇ ಬಿದ್ದಿರೋದು. ಅದಾದ್ಮೇಲೆ ಸುಮಾರು ಸ್ಟಾಕ್ಸ್ ಇದ್ರಲ್ಲಿ ನಿಮಗೆ 7% ಅಟ್ಲೀಸ್ಟ್ ಸಿಕ್ಕಿದೆ ಸುಮಾರು ಸ್ಟಾಕ್ಸ್ ಅಲ್ಲಿ. ಸೊ 7% ಒಂದು ದಿನದಲ್ಲಿ ನನಗೆ ಒಂದು ಟ್ರೇಡ್ ಅಲ್ಲಿ ಬೀಳೋದಿದೆಯಲ್ವಾ, ಅದು ನಮಗೆ ಮೇನ್ಲಿ ಲಾರ್ಜ್ ಮತ್ತೆ ಮಿಡ್ ಅಲ್ಲಿ ತುಂಬಾ ಕಡಿಮೆ ಆ ಥರ ಒಂದು ಮೊಮೆಂಟಮ್ ಸಿಗೋದು. ಸೊ ಅವಾಗಲೂ ಬೀಟಾ ಅನ್ನೋದು ತುಂಬಾ ಕಡಿಮೆ ಇರುತ್ತೆ, ವೊಲಟಿಲಿಟಿನೂ ತುಂಬಾ ಕಡಿಮೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಾವು ಪೈಸೆಗಳಲ್ಲಿ ಆಟ ಆಡಬೇಕು. ಪೈಸೆಗಳು ಅಂದ್ರೆ ಲೈಕ್ ಪರ್ಸೆಂಟೇಜ್, ಲೆಟ್ಸ್ ಸೇ 0.2%, 0.3%, 0.5. ಕೆಲವು ಸುಮಾರು ಫಂಡಮೆಂಟಲ್ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ಟ್ರಾಂಗ್ ಇರೋ ಸ್ಟಾಕ್ಸ್ 0.5% ಹೋಗಕ್ಕೆ, ಮೇಲೆ ಹೋಗಕ್ಕೆ ಅಥವಾ ಕೆಳಗಡೆ ಬೀಳಕ್ಕೆ ಆಲ್ಮೋಸ್ಟ್ 1-2 hours ತಗೊಳ್ತಾರೆ ಜಸ್ಟ್ 0.5%ಗೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಆ 0.5% ಈಕ್ವಿಟಿ ಸ್ಪಾಟ್ ಅಲ್ಲಿ ಮಾಡಿದ್ರೆ ನನಗೆ ಕಾಸ್ಟ್ ಅದು ಇದು ಚಾರ್ಜಸ್ ಇರೋದ್ರಿಂದ ಏನು ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಕ್ವಾಂಟಿಟಿನೂ ಇನ್ಕ್ರೀಸ್ ಮಾಡಿದ್ರೆ ಮತ್ತೆ ಅಗೇನ್ STT ಮತ್ತೆ ಬ್ರೋಕರೇಜ್ ಮತ್ತೆ ಅದರ್ ಚಾರ್ಜಸ್ ಎಲ್ಲ ಕೊಡಬೇಕು. ಮತ್ತೆ ಓವರ್ ಆಲ್ ನನಗೆ ಪ್ರಾಫಿಟ್ ಪೊಟೆನ್ಶಿಯಾಲಿಟಿ ಕಮ್ಮಿ ಇರುತ್ತೆ ಅಂತ ನಾವೇನ್ ಮಾಡ್ತೀವಿ, ಆಟೋಮೆಟಿಕ್ಲಿ
ಆಪ್ಷನ್ ಬೈಯಿಂಗ್ಗೆ ಶಿಫ್ಟ್ ಆಗ್ತೀವಿ. ಆಪ್ಷನ್ ಬೈಯಿಂಗ್ ಅಲ್ಲಿ ಇಲ್ಲಿ ಸ್ಪಾಟ್ ಅಲ್ಲಿ 0.5% ಹೋಗಿದೆ ಅಂದ್ರೆ ನನಗೆ ಆಪ್ಷನ್ ಪ್ರೀಮಿಯಂ ಅಲ್ಲಿ 20-30% ಪ್ರಾಫಿಟ್, ಅಟ್ಲೀಸ್ಟ್ 10-15% ಪ್ರಾಫಿಟ್ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಲ್ಲಿ ಹೋಗ್ತೀವಿ. ಬಟ್ ಅಲ್ಲೋದ್ರೆ ಅಗೈನ್ ಏನಾಗುತ್ತೆ ಅಂದ್ರೆ ಆಪ್ಷನ್ ಬೈಯಿಂಗ್ ಅಲ್ಲಿ ಅದು ಆಪ್ಷನ್ ಬೈಯಿಂಗ್ ಸಿಕ್ಕಾಪಟ್ಟೆ ಪ್ರೀಮಿಯಮ್ಸ್ ಡಿಕೆ ಅನ್ನೋದು ಬಿಗ್ಗೆಸ್ಟ್ ಎನಿಮಿ ಅಲ್ವಾ ಆಪ್ಷನ್ ಬೈರ್ಗೆ. ಸೊ ಅಲ್ಲಿ ಅಗೈನ್ ಸರ್ವೈವ್ ಆಗೋದು ಕಷ್ಟ. ಅಂಡ್ ಸಡನ್ ಫಾಲ್ಸ್ ಅಲ್ಲಿ ಏನಾಗುತ್ತೆ, ವೇಗ ವರ್ಕ್ ಆಗಿ ಐದರ್ ಸೈಡ್, ಈಗ ಸಡನ್ ವೇಗ ಅಪ್ ಸೈಡ್ ಹೋಗ್ಲಿ ಅಥವಾ ಡೌನ್ ಸೈಡ್ ಹೋಗ್ಲಿ, ವೇಗ ವರ್ಕ್ ಆದಾಗ ಏನಾಗುತ್ತೆ, ತುಂಬಾ ಫಾಸ್ಟ್ ಆಗಿ ಡಿಕೆ ಆಗ್ಬಿಡುತ್ತೆ ಅಥವಾ ತುಂಬಾ ಬೇಗ ಪ್ರೈಸ್ ಅನ್ನೋದು ಮೇಲೆ ಹೋಗುತ್ತೆ. ಸೊ ಅಗೇನ್ ಅದು ನಮ್ಗೆ ಎನಿಮಿ ಆಗಿರುತ್ತೆ. ಓಕೆನಾ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ನಮಗೆ ಸ್ಪಾಟ್ ಮಾರ್ಕೆಟ್ ಅಲ್ಲೇ ಒಳ್ಳೆ ಮೊಮೆಂಟಮ್ ಇರಬೇಕು. ಅಟ್ಲೀಸ್ಟ್ 3-5% ಈಸಿಯಾಗಿ ಕೊಟ್ಬಿಡ್ಬೇಕು. ಜಸ್ಟ್ ಲೈಕ್ ದ 10-15 ಮಿನಿಟ್ಸ್ 20 ಮಿನಿಟ್ಸ್ ಅಲ್ಲಿ ಕೊಟ್ಬಿಡ್ಬೇಕು 3-5% ರಿಟರ್ನ್. ಸೊ ಆ ತರ ಮೊಮೆಂಟಮ್ ಈಗ ನೋಡಿ, ನಾನು ಏನ್ ಹೇಳ್ತೀನಿ ಅಂದ್ರೆ ಈ ತರ ಅಂದ್ರೆ ಪ್ರತಿಯೊಂದು ಮಾರ್ಕೆಟ್ ಕ್ಯಾಪ್ಗೂ ಒಂದು ಲಿಮಿಟೇಷನ್ ಇರುತ್ತೆ. ಈಗ ನಾನು ಲೆಟ್ಸ್ ಸೇ 10 CR ತಗೊಂಡ್ಬಂದು ಒಂದು ಟ್ರೇಡ್ ತಗೊಂತೀನಿ ಅಂತಂದ್ರೆ ಅದು ಮೀನಿಂಗ್ಲೆಸ್. ಅರ್ಥ ಆಗ್ತಿದೆಯಾ? ಸೊ ಪ್ರತಿಯೊಂದಕ್ಕೂ ಲಿಮಿಟೇಷನ್ ಇರುತ್ತೆ. ಈಗ 1000 crore ತಗೊಂಡ್ಬಂದು ನಾನು ಆಪ್ಷನ್ ಬೈಯಿಂಗ್ ಮಾಡ್ತೀನಿ ಅಂದ್ರೆ ಮೀನಿಂಗ್ಲೆಸ್, ಅದು ಕರೆಕ್ಟ್ ಅಲ್ವಾ? ಸೊ ಪ್ರತಿಯೊಂದು ಮಾರ್ಕೆಟ್, ಅದು ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು, ವರ್ಲ್ಡ್ ಮಾರ್ಕೆಟ್ಸ್, ಪ್ರತಿಯೊಂದು ಮಾರ್ಕೆಟ್ಗೂ ಒಂದು ಲಿಮಿಟೇಷನ್ ಇರುತ್ತೆ. ಅಷ್ಟೇ ಲಿಮಿಟ್ ಅಲ್ಲಿ ಆ ಲಿಕ್ವಿಡಿಟಿ ಅನ್ನೋದು ವರ್ಕ್ ಆಗ್ತಿರುತ್ತೆ. ಸೊ ಆ ವಿಷಯದಲ್ಲಿ ನಾವು ನೋಡಿದಾಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ನೀವೇ ಇದು ನೋಡಿ 23% ರಿಟರ್ನ್ ಬಂದಿದೆ. ಸೊ ಈ 23% ಏನ್ ರಿಟರ್ನ್ ಇದು ಬೇಸ್ ರಿಟರ್ನ್, ಇದು ಕರೆಕ್ಟ್ ಅಲ್ವಾ? ಸೊ ಇದು 23% ನಿಮಗೆ 5x ಮಾರ್ಜಿನ್ ಜೊತೆಗೆ ಮಾಡಿದ್ರೆ 5x ಮಾರ್ಜಿನ್ ಜೊತೆಗೆ ಮಾಡಿದ್ರೆ ಎಷ್ಟಾಗುತ್ತೆ? 100% ಆಗುತ್ತಾ ಮಿನಿಮಮ್? ಸೊ ನಿಮಗೆ ನಿಯರ್ಲಿ 115% ಆಗುತ್ತೆ. 115% ಅಲ್ಲಿ ನಾನು 15% ತೆಗೆದ್ರು ನೆಟ್ ನನಗೆ 100% ROI ಸಿಗ್ತಾ? ಈಗ ನನ್ನ ಹತ್ರ ಲೆಟ್ಸ್ ಸೇ ನನ್ನ ಹತ್ರ 1 lakh ಇದೆ, ಬಟ್ 1 lakh ನಾನು ಡಿವೈಡ್ ಬೈ 2 ಮಾಡ್ತಾ ಇದ್ದೀನಿ. ಸೊ ನಾನು ಪರ್ ಟ್ರೇಡ್ಗೆ 50,000 ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ, 50,000 ಪರ್ ಟ್ರೇಡ್ ಯೂಸ್ ಮಾಡ್ತಿದ್ದೀನಿ. ಸೊ 50,000ಗೆ ನನಗೆ ಮ್ಯಾಕ್ಸಿಮಮ್ ಮಾರ್ಜಿನ್ ಎಷ್ಟು ಬರುತ್ತೆ? 2.5 lakh ಬರುತ್ತೆ. ಸೊ ನಾನು 2.5 lakh ಎಷ್ಟು ಮಾರ್ಜಿನ್ ಮ್ಯಾಕ್ಸಿಮಮ್ ಮಾರ್ಜಿನ್ ಬರುತ್ತೋ, ರಿಮೈನಿಂಗ್ 50,000 ನಾನು ಇಫ್ ಇನ್ ಕೇಸ್ ಒಂದೇ ಸರಿ 2 ಟ್ರೇಡ್ ಬಂದಾಗ ಯೂಸ್ ಮಾಡ್ತಿಲ್ಲ ಅಂದ್ರೆ ಅದು ಹಂಗೆ ಇರುತ್ತೆ. ಸೊ 2.5 lakh ಮ್ಯಾಕ್ಸಿಮಮ್ ಮಾರ್ಜಿನ್ ನಾನು ಪರ್ ಟ್ರೇಡ್ 3% ಬುಕ್ ಮಾಡ್ತಿದ್ದೀನಿ ಅಂತಂದ್ರೆ ನನಗೆ ಪ್ರಾಫಿಟ್ ಪೊಟೆನ್ಷಿಯಲಿಟಿ ಎಷ್ಟಾಗುತ್ತೆ ಪರ್ ಟ್ರೇಡು? 7,500 ಪ್ರಾಫಿಟ್ ಆಗುತ್ತೆ, ಇಲ್ಲ 7,500 ಲಾಸ್ ಆಗುತ್ತೆ. ಈಗ ನಾನು 7,500 ಪ್ರಾಫಿಟ್ ಮಾಡ್ತಾ ಇದ್ದೀನಿ ಪರ್ ಟ್ರೇಡ್ ಅಂತಂದ್ರೆ ನನಗೆ ಟೋಟಲ್ 100% ROI ಜನರೇಟ್ ಮಾಡಿದ್ದೀನಿ. ಯಾವುದ್ರ ಮೇಲೆ? 50,000 ಬೇಸ್ ಮೇಲೆ. ಸೊ ಈಗ ನನಗೆ ಟೋಟಲ್ ಎಷ್ಟು ಟ್ರೇಡ್ ಬಂತು? 1, 2, 3, 4, 5, 6, 7, 8, 9 ಟ್ರೇಡು. ಸೊ 9 ಟ್ರೇಡ್ ಅಂತಂದ್ರೆ ಆಲ್ಮೋಸ್ಟ್ 10 ಟ್ರೇಡ್ಸ್ ಅಂದ್ಕೊಳ್ಳೋಣ. ಸೊ 10 ಟ್ರೇಡ್ಸ್ ಅಲ್ಲಿ ನನಗೆ ಎಷ್ಟು ಬಂತು? ಲೆಟ್ಸ್ 75,000 ಬಂತು. 75,000 ಅಲ್ಲಿ ಲಾಸ್ ಎಷ್ಟಾಗಿದೆ? ಲೆಟ್ಸ್ ಇಲ್ಲೊಂದು 7,500. ಸೊ ನಮಗೆ 7,500 ನಾವು ರಿಡ್ಯೂಸ್ ಮಾಡಿದ್ರೆ ಸಮ್ವೇರ್ ಅರೌಂಡ್ 67,500 ಬರುತ್ತೆ. ಅಗೇನ್ ಇಲ್ಲೊಂದು ಸ್ಮಾಲ್ ಲಾಸ್ ಆಗಿದೆ. ಸೊ ನೆಟ್ ನಮ್ಗೆ ಎಷ್ಟಿದೆ? ಅರೌಂಡ್ 60-65ಗೆ ನೆಟ್ ಸಿಗುತ್ತೆ. ಕರೆಕ್ಟ್ ಅಲ್ಲ? 60-65ಗೆ ನಾವು ನೆಟ್ ನ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಸೊ ಈ ತರ ನಮಗೆ ಸಿಸ್ಟಮ್ ತುಂಬಾ ಸಿಂಪಲ್ ಆಗಿದೆ. SL ಕ್ಲಾರಿಟಿ ಇದೆ, ಟಾರ್ಗೆಟ್ ಕ್ಲಾರಿಟಿ ಇದೆ, ಅಲರ್ಟ್ಸ್ ಬರುತ್ತೆ ವಾಟ್ಸಪ್ ಅಲ್ಲಿ. ಸೊ ನಮ್ ಎಕ್ಸ್ಟ್ರಾ ಏನು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಸೂಪರ್ ಸಿಂಪಲ್ ಆಗಿದೆ. ಈ ತರ ಮೆಸೇಜ್ ಬರುತ್ತೆ, ಟ್ರೇಡ್ ತಗೊಂತೀನಿ, SL ಪ್ಲೇಸ್ ಮಾಡ್ತಾ ಇದೀನಿ, ಟಾರ್ಗೆಟ್ ಪ್ಲೇಸ್ ಮಾಡ್ತಾ ಇದೀನಿ, ಇಷ್ಟೇ ನಮ್ಗಿರೋದು. ಕರೆಕ್ಟ್ ಅಲ್ವಾ? ಸೊ ಎವ್ರಿಥಿಂಗ್ ಸ್ಕ್ಯಾನರೇ ನೋಡ್ಕೊಳ್ಳುತ್ತೆ. ಸೊ ಇಷ್ಟು ಈಸಿ ಇರುತ್ತೆ ಸಿಸ್ಟಮ್. ಅಂಡ್ ಇದನ್ನ ನಾವು ಈಗ ನಾನು ಗ್ರೀನ್ ಅಲ್ಲಿ ಇದನ್ನ ರೆಡ್ ಅಲ್ಲಿ ಇದನ್ನ ಅನ್ನೋದನ್ನ ಎವ್ರಿ ವೀಕೆಂಡ್ ಅಲ್ಲಿ ಸಿಸ್ಟಮ್ ನ ಫಾಲೋ ಮಾಡಿ ಬ್ರೇಕ್ ಮಾಡಿದಿರ ವೀಕೆಂಡ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾನು ಗ್ರೀನ್ ಅಲ್ಲಿ ಇದನ್ನ ರೆಡ್ ಅಲ್ಲಿ ಇದೀನ ಅಂತ. ಸೊ ಟ್ರೇಡ್ ಇಲ್ಲದೆ ಇರೋದಿನ ಟ್ರೇಡ್ ಇಲ್ಲ ಅಷ್ಟೇ. ಓಕೆನಾ? ರಿವೆಂಜ್ ಟ್ರೇಡಿಂಗ್ ಅಥವಾ ಟ್ರೇಡ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ರ್ಯಾಂಡಮ್ ಟ್ರೇಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಟ್ರೇಡ್ ಇಲ್ಲ ಅಂದ್ರೆ ಟ್ರೇಡ್ ಇಲ್ಲ, ಟ್ರೇಡ್ ಇದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಮೆಸೇಜ್ ಮತ್ತೆ ಅಲರ್ಟ್ಸ್ ಅಂದ್ರೆ ಅಲರ್ಟ್ ಮುಖಾಂತರ ಮೆಸೇಜಸ್ ಬಂದ್ಬಿಡುತ್ತೆ. ಸೊ ಅದ್ರ ಮುಖಾಂತರ ನೀವು ಟ್ರೇಡ್ ತಗೋಬಹುದು. ಕರೆಕ್ಟ್ ಅಲ್ವಾ? ಸೊ ಇಷ್ಟು ಸಿಂಪಲ್ ಆಗಿದೆ ಸಿಸ್ಟಮ್. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿ ಇಡೋಣ ಸಿಸ್ಟಮ್ ನಾವು. ಓಕೆನಾ? ಕಾಂಪ್ಲಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ನೋಡಿ, ನಮಗೆ ಮೇಯ್ನು ನಾವು ಮೈಕ್ರೋ ಕ್ಯಾಪ್ ಅಲ್ಲೇ ವರ್ಕ್ ಮಾಡ್ಬೇಕಂತಿಲ್ಲ, ಇಲ್ಲ ಲಾರ್ಜ್ ಅಲ್ಲಿ ವರ್ಕ್ ಮಾಡ್ಬೇಕಂತಿಲ್ಲ. ನಮ್ಗೆ ಮೇಯ್ನ್ ಏನ್ ಬೇಕಂದ್ರೆ ಅಕ್ಯುರೇಸಿ ಬೇಕು. ಓಕೆನಾ? ಸೊ ಅಕ್ಯುರೇಸಿ ಎಲ್ಲಿ ಜಾಸ್ತಿ ಇರುತ್ತೋ ನಾವು ಅದಕ್ಕೆ ಶಿಫ್ಟ್ ಆಗ್ತೀವಿ ಅಷ್ಟೇನೆ. ಈಗ ಮೈಕ್ರೋ ಕ್ಯಾಪ್ ಅಲ್ಲಿ ಇಫ್ ಇನ್ ಕೇಸ್ ಮೇ ಬಿ ಆಫ್ಟರ್ 2-3 ಮಂತ್ಸ್ ಅಥವಾ 6 ಮಂತ್ಸ್ ಆದ್ಮೇಲೆ ಮೈಕ್ರೋ ಕ್ಯಾಪ್ ಅಲ್ಲಿ ಇಶ್ಯೂ ಆಗ್ತಾ ಇದೆ ಅಂತಂದ್ರೆ ನಮ್ಮ ಹತ್ರ ಇನ್ನೊಂದು ಆಲ್ಟರ್ನೇಟಿವ್ ಇರುತ್ತೆ. ಓಕೆನಾ? ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ನಾನೇನು ಹೇಳಿದೆ ನಿಮಗೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲೂ ಡೀಪ್ ಆಗಿ ಹೋಗ್ಬೇಕಷ್ಟೇ. 80-90% ಅಕ್ಯುರೇಸಿ ಸ್ಟ್ರಾಟಜೀಸ್ ಇದೆ ಮಾರ್ಕೆಟ್ ಅಲ್ಲಿ. ಎಫರ್ಟ್ಸ್ ಹಾಕ್ಬೇಕಷ್ಟೇ, ಪೇಷನ್ಸ್ ಇಂದ ವರ್ಕ್ ಮಾಡಬೇಕು, ಟೆಸ್ಟಿಂಗ್ ಮಾಡ್ಬೇಕಷ್ಟೇ. ಸುಮಾರು ಕಾನ್ಸೆಪ್ಟ್ಸ್ ಮೇಲೆ ವರ್ಕ್ ಮಾಡಬಹುದು, ಒಳ್ಳೆ ಅಕ್ಯುರೇಸಿ ಸಿಗುತ್ತೆ. ಸೊ ಈಗ ಆಸ್ ಆಫ್ ನೌ ನಮಗೆ ಮೈಕ್ರೋ ಕ್ಯಾಪ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇದಕ್ಕೆ ಮೊದಲು ನಮಗೆ 50 crore ಎಕ್ಸೋಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಬಟ್ ರೀಸೆಂಟ್ಲಿ ಏನಾಗ್ತಿದೆ, 50 crore ಅವಾಗೂ ಸಮಸ್ಯೆಗಳಿತ್ತು. ಮೇನ್ಲಿ ಸಮಸ್ಯೆ ಎಲ್ಲಿ ಬರುತ್ತೆ ಅಂತಂದ್ರೆ ಹೆಲ್ದಿನೆಸ್ ಸ್ಟಾಕ್ಸ್ ಇರುತ್ತಲ್ವಾ. ಅದು ಹೆಲ್ದಿನೆಸ್ ಅಂದ್ರೆ ಈಗ ಸಡನ್ ಆಗಿ ಸ್ಟಾಕ್ ಅಲ್ಲಿ ಲಾರ್ಜ್ ಕ್ಯಾಪ್ ಇನ್ಸ್ಟಿಟ್ಯೂಷನ್ ವರ್ಸಸ್ ಇನ್ಸ್ಟಿಟ್ಯೂಷನ್ ಅಥವಾ ಇನ್ಸ್ಟಿಟ್ಯೂಷನ್ ವರ್ಸಸ್ HNI ಫೈಟ್ ನಡೆದು ಬೈ ಸಪೋರ್ಟ್ ಮಾಡಕ್ ಹೋಗ್ತಾರಲ್ವಾ. ಸೊ ಆ ಸ್ಟಾಕ್ಸ್ ಅಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲಿ ಜಾಸ್ತಿ ಬೀಳಕ್ ಬಿಡಲ್ಲ. ಮಿಡ್ ಮತ್ತೆ ಲಾರ್ಜ್ ನ ಮೆಜಾರಿಟಿ ಆಫ್ ದ ಟೈಮ್ಸ್
ಸಪೋರ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ಮೈಕ್ರೋನಲ್ಲಿ ನೋಡಿ, ಮೈಕ್ರೋನಲ್ಲಿ ಯಾರು ಬಂದು ಸಪೋರ್ಟೇ ಮಾಡಲ್ಲ ಸ್ಟಾಕ್ಸ್ನ. ಬಿದ್ದರೆ ಬೀಳ್ತಾನೆ ಇರ್ತವೆ 5%, 7% ಹಂಗೆ. ಈವನ್ 10-15% ಬೀಳ್ತವೆ ಸುಮಾರು ಸಲ, ಅಂದರೆ ಕೆಲವು ಸ್ಟಾಕ್ಸಲ್ಲಿ. ಸೊ ಆ ಥರ ಈಗ ಯಾವ್ದಾದ್ರು ಒಂದು ಸ್ಟಾಕ್ ಹೋಗಿ ಫಾರ್ ಎಕ್ಸಾಂಪಲ್ಲು, ಇಲ್ಲೇ ಒಂದು ಎಕ್ಸಾಂಪಲ್ ತೊಗೊತೀನಿ. ಇದು ನೀವು ಇದನ್ನ ಟ್ರೈ ಮಾಡಿ ಒಂದೆರಡು ಸಲ, ಚೆನ್ನಾಗಿರುತ್ತೆ. ಲೆಟ್ಸ್ ಸೇ ಗರುಡ. ಈಗ ನಾವೇನು ಮಾಡ್ತೀವಂದರೆ ಲಿಲಾ ಇಗರಶಿ ಇಲ್ಲ ಗರುಡ ಯಾವುದೋ ಒಂದು ಸ್ಟಾಕ್ ತೊಗೊತೀನಿ. 11 AM ಸ್ಟಾಕ್ ಬಂದಿದೆ. ಸೊ ನಾನೇನು ಮಾಡ್ತೀನಿ, ಲೆಟ್ಸ್ ಸೇ ಫಸ್ಟ್ 11 AM ಈ ಸ್ಟಾಕ್ನ ತಗೊಂಡು ಇನ್ನು ಅಲರ್ಟ್ಗೆ ಫಸ್ಟ್ ಪ್ಲೇಸ್ ಮಾಡ್ತೀನಿ. 11 AM ಕ್ಯಾಂಡ್ಲ್ ಯಾವುದು? ಈ ಕ್ಯಾಂಡ್ಲು. ಓಕೆನಾ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಈ ಕ್ಯಾಂಡ್ಲು. ಸೊ ಈಗ ಇಲ್ಲಿಂದ ನನಗೆ ಎಷ್ಟು ಪ್ರಾಫಿಟ್ ಬೇಕು? 3% ಪ್ರಾಫಿಟ್ ಬೇಕು. ಓಕೆನಾ, ಸೊ ಇಲ್ಲಿಂದ ನನಗೆ 3% ಪ್ರಾಫಿಟ್ ಕೊಟ್ಟಿದ್ದಾನಾ? ಯಾವ ಕ್ಯಾಂಡಲ್ ಕೊಟ್ಟಿದ್ದಾನೆ? ಈ ಕ್ಯಾಂಡಲ್ ಕೊಟ್ಟಿದ್ದಾನೆ. ಮಾರ್ಕ್ ಮಾಡ್ತೀನಿ ನೋಡಿ, ನನಗೆ 3% ಪ್ರಾಫಿಟ್ ಬಂದು ಸಮ್ವೇರ್ ಅರೌಂಡ್ ಇಲ್ಲಿ ಕೊಟ್ಟಿದ್ದಾನೆ. ಓಕೆನಾ, ಸೊ ಇಲ್ಲಿ ಕೊಟ್ಟ ನಂತರ ನಾನೇನು ಮಾಡ್ತೀನಿ, ನನ್ನ SL 3% ಇರುತ್ತಲ್ವಾ, ನಾನು SL ಎತ್ಕೊಂಡ್ಬಂದು ಕಾಸ್ಟ್ಗೆ ಹಾಕ್ಬಿಡ್ತೀನಿ. ಸೊ ಇವತ್ತು ನಾನು ಟ್ರೇಡೇ ಮಾಡಿಲ್ಲ ಅಂದ್ಕೊತೀನಿ, ಯಾವುದೋ ಟ್ರೇಡ್ನ ಬಂದಿರೋ ನಂದೆಲ್ಲ ಪ್ರಾಫಿಟ್ಟು. ಓಕೆನಾ, ಸೊ ಬಿಟ್ಬಿಡ್ತೀನಿ. ಹೋದರೆ ಝೀರೋ, ನನಗೇನು ಲಾಸ್ ಆಗಲ್ಲ. ಬಂದರೆ ಅಟ್ಲೀಸ್ಟ್ ಗುಡ್ ಪ್ರಾಫಿಟ್ ಬರಬೇಕು, ಒಂದು 5-7%. ಸೊ ಈಗ ಅಲ್ಲಿಂದ ಏನಾಗಿದೆ ಪ್ರೈಸು, ಇಲ್ಲಿ ನೋಡಿ, ಇಲ್ಲಿಂದ ಟೋಟಲ್ ಫಾಲ್ ಆಗಿರೋದು ಎಷ್ಟು ಡೇಲೋಗೆ? ನಿಯರ್ಲಿ 5% ಬಿದ್ದಿದ್ದಾನೆ. ಇಲ್ಲಿ ಇದೇ ಲೊಕೇಶನಲ್ಲಿ ಮಲ್ಟಿಪಲ್ ಟೈಮ್ಸ್ ನೋಡಿ 5% ಪ್ರಾಫಿಟ್ ಎಲ್ಲವೂ ಎಷ್ಟು ಚೆನ್ನಾಗಿ ಅದೇ ಲೊಕೇಶನ್ ಟ್ರೇಡ್ ಮಾಡ್ತಾ ಇದ್ದಾನೆ. ಕರೆಕ್ಟ್ ಅಲ್ವಾ? ಸೊ ಈ ಥರ ಕೆಲವು ಸಲ 7% ಕೊಡ್ತಾನೆ, 9%, ಆಲ್ಮೋಸ್ಟ್ 3 o'clock ಅಥವಾ 2:50, 3 o'clock, 3:05, 3:10 ತನಕ ವೆಯ್ಟ್ ಮಾಡಿದ್ರೆ ಎಷ್ಟೊಂದು ಸ್ಟಾಕ್ಸಲ್ಲಿ ನಮಗೆ 5-10% ಕೊಡ್ತಾನೆ. ಆದರೆ ನಾವು ಸ್ಯಾಕ್ರಿಫೈಸ್ ಮಾಡೋಕ್ಕೂ ರೆಡಿ ಇರಬೇಕು. ಬೈ ಎನಿ ಚಾನ್ಸು ಈಗ ಇಲ್ಲಿಂದ ನಿಮಗೆ 3% ಪ್ರಾಫಿಟ್ ಕೊಟ್ಟ, ಇಫ್ ಇನ್ ಕೇಸ್ ರಿವರ್ಸಲ್ ಆದರೂ ಸಹ ನಾನು ಇವತ್ತು ಟ್ರೇಡೇ ಮಾಡಿಲ್ಲ ಅನ್ನೋ ಥರ ಮೈಂಡ್ ಸೆಟ್ ಇಟ್ಕೊಂಡು ಮಾಡಿದ್ರೆ ನಿಮಗೆ 3% ಬರೋ ಹತ್ರ 5-6% ಬರುತ್ತೆ. ಮೈಕ್ರೋ ಕ್ಯಾಪ್ಸಲ್ಲಿ ಈಸಿಯಾಗಿ 7-8% ಎಲ್ಲ ಬರುತ್ತೆ. ಓಕೆನಾ, ಸೊ ಅದನ್ನ ಬೇಕಾದ್ರೂ ನೀವು 50% ಬುಕ್ ಮಾಡಿದಲ್ಲಿ 3% ಅಲ್ಲಿ ಬುಕ್ ಮಾಡಿ ಆಮೇಲೆ ಹಂಗೂ ಮಾಡ್ಬೋದು. 50% ಬುಕ್ ಮಾಡಿ ರಿಮೈನಿಂಗ್ 50% ಕಾಸ್ಟ್ ಹಾಕ್ಬಿಟ್ಟು ಬಿಟ್ಬಿಡ್ಬೋದು ಡೇ ಲೋ ತನಕ, ಅಂದರೆ ಕ್ಲೋಸಿಂಗ್ ಟೈಮ್ ತನಕ, ನಿಯರ್ ಕ್ಲೋಸಿಂಗ್ ಟೈಮ್ ತನಕ. ಓಕೆನಾ, ಸೊ ಅವಾಗ ವೆರಿ ಬಿಗ್ ಫಾಲ್ ಬಂದರೆ ಅಲ್ಲಿಂದನೇ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಏನು ರಿವರ್ಸಲ್ ಆದರೂ ಝೀರೋ ಲಾಸ್. ಏನು 50% ಈಗ 3,000 ರೂಪಾಯಿ ಪ್ರಾಫಿಟ್ ಇದೆ, 1,500 ನಿಮ್ಮದೇ. ಸೊ ಏನು ರಿಮೈನಿಂಗ್ 1,500 ಏನು ಪ್ರಾಫಿಟ್ ತೋರಿಸ್ತಾ ಇದೆ, ರನ್ನಿಂಗ್ ಪ್ರಾಫಿಟ್ ಏನು ತೋರಿಸ್ತದೆ ಅನ್ನೋದು 1,500. ಸೊ ಅದು ರಿವರ್ಸಲ್ ಆಯಿತಾ, ಅದು ನಂದಲ್ಲ. ಇಲ್ಲ ಇನ್ನೂ ಕೆಳಗಡೆ ಬಿತ್ತಾ, ಇನ್ನೊಂದು 1,500 ಅದಕ್ಕೆ ಆ್ಯಡ್ ಮಾಡಿ, ಇನ್ನೊಂದು 3,000 ಪ್ಲಸ್ 2,000 4,500 ಈಸಿಯಾಗಿ. ಜಸ್ಟ್ ಇನ್ವೆಸ್ಟ್ಮೆಂಟ್ ಆಫ್ ಹೌ ಮಚ್? 20,000 ಬೇಸ್ ಕ್ಯಾಪಿಟಲಲ್ಲಿ 1,00,000 ಟ್ರೇಡ್ ಸಿಗುತ್ತೆ. ಕರೆಕ್ಟ್ ಅಲ್ವಾ? 1,00,000 20,000ಕ್ಕೆ 4,500 ಪ್ರಾಫಿಟ್, ಇಲ್ಲ ವರ್ಸ್ಟ್ಗೆ 1,500 ರೂಪಾಯಿ ಪ್ರಾಫಿಟ್ ರಿವರ್ಸಲ್ ಆಯ್ತು ಅಂದರೆ. ಸೊ ಈ ಥರನೂ ಪ್ಲ್ಯಾನ್ ಮಾಡ್ಕೋಬೋದು. ಓಕೆನಾ, ಸೊ ನಾವು ಚಾಕೆ ಮ್ಯಾನೇಜ್ ಮಾಡ್ಕೋಬೇಕು ಅಷ್ಟೇ. ಇಲ್ಲ ಸ್ಟ್ಯಾಂಡರ್ಡ್ ರೂಲು 3% SL 3% ಆಗಿಟ್ಟು. ಓಕೆನಾ, ಸೊ ಇಷ್ಟೇ ನೀಟಾಗಿ. ಮೈಕ್ರೋ ಕ್ಯಾಪಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಈ ಸ್ಟಾಕ್ಸ್ ತುಂಬ ಈಸಿಯಾಗಿ ಬೀಳುತ್ತೆ, ಎಫರ್ಟ್ಲೆಸ್ ಫಾಲ್ ಬರುತ್ತೆ. ಇವುಗಳಲ್ಲಿ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ, ತುಂಬ ಕ್ಲೀನಾಗಿ ಬಿದ್ದೋಗುತ್ತೆ ಇವು. ಅದೇ ಲಾರ್ಜ್ ಕ್ಯಾಪಲ್ಲಿ ಏನಾಗುತ್ತೆ ಅಂದರೆ, ಈಗ ಯಾರೋ ಒಬ್ಬ ಇನ್ಸ್ಟಿಟ್ಯೂಷನ್ ಕಷ್ಟಪಟ್ಟು 1% ಬೀಳಿಸ್ತಾ ಅಂದರೆ ಇನ್ನೊಬ್ಬ ಬಂದು ಅಲ್ಲಿ ಸಪೋರ್ಟ್ ಮಾಡ್ತಾನೆ, ಇನ್ನೊಂದು 1% ಹಂಗೆ ಬೈ ಮಾಡ್ಕೊಂಡ್ಬಿಡ್ತಾರೆ. ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕಲ್ಲಿ ಹೋಗ್ಬಿಟ್ಟು ಫೈಟ್ ಮಾಡೋಕ್ಕಾಗಲ್ಲ ನಾವು. ಫಂಡಮೆಂಟಲಿ ವೀಕ್ ಇರೋ ಸ್ಟಾಕಲ್ಲಿ ಏನಾಗುತ್ತೆ, ಈಗ ಮೈಕ್ರೋ ಕ್ಯಾಪ್ ಸ್ಟಾಕ್ಸು 100% ಆ ಸ್ಟಾಕ್ಸ್ ಮೈಕ್ರೋ ಕ್ಯಾಪಲ್ಲಿ ಯಾಕೆ ಇದಾವೆ ಅಂತಂದರೆ ರೀಸನ್ ಇಷ್ಟೇ, ಅವರ ಫಂಡಮೆಂಟಲ್ಸು ಅಷ್ಟು ಎಕ್ಸ್ಟ್ರೀಮ್ ಸ್ಟ್ರಾಂಗ್ ಇಲ್ಲ, ಅವರ ಬಿಸ್ನೆಸ್ ಸ್ಟ್ರಾಂಗ್ ಇಲ್ಲ. ಇಲ್ಲ ಅಂತಂದರೆ ಆ ಚಿಕ್ಕ ಕಂಪ್ನಿಗಳಲ್ವಾ, ಯಾರು ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗಲ್ಲ ಆ ಕಂಪ್ನಿಗಳನ್ನ. ಸೊ ಅವಾಗ ಏನಾಗುತ್ತೆ, ಫಾಲ್ ಬಂದು ತುಂಬ ಸ್ಪೀಡ್ ಆಗಿರುತ್ತೆ. ಮತ್ತು ಚಿಕ್ಕ ಕಂಪ್ನಿ ಮತ್ತು ಈ ಥರ ಮೈಕ್ರೋ ಕ್ಯಾಪ್ ಅಂದ ತಕ್ಷಣ ಒಂಥರ ಲೈಕ್ ಲಿಕ್ವಿಡಿಟಿ ಸಮಸ್ಯೆ ಅದು ಇದು ಅಂತ ಥಿಂಕ್ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ ಎಷ್ಟು ಕೋಟಿ, 1.89 ಮಿಲಿಯನ್ ವಾಲ್ಯೂಮ್ ಬಂದಿದೆ ಈ ಕ್ಯಾಂಡಲ್. ಎಷ್ಟು? 1.89 ಮಿಲಿಯನ್, ನಿಯರ್ಲಿ 20 ಲಕ್ಷ ವಾಲ್ಯೂಮ್ ಬಂದಿದೆ. ಅರ್ಥ ಆಯ್ತಾ? ನಾವು ತಗೊಳ್ಳೋ 500, 1,000, 2,000 ಕ್ವಾಂಟಿಟಿ ಏನೇನೂ ಅಲ್ಲ ಅದರಲ್ಲಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ 7 ಲಕ್ಷ ವಾಲ್ಯೂಮ್ ಬಂದಿದೆ ಜಸ್ಟ್ 5 ನಿಮಿಷದಲ್ಲಿ. ಇಲ್ಲಿ ನೋಡಿ 1.6 ಮಿಲಿಯನ್ ವಾಲ್ಯೂಮು, 16 ಲಕ್ಷ ವಾಲ್ಯೂಮು. ಮೈಕ್ರೋ ಕ್ಯಾಪ್ ಅಂದ ತಕ್ಷಣ ಏನು ವಾಲ್ಯೂಮ್ ಲಿಕ್ವಿಡಿಟಿ ಸಮಸ್ಯೆ ಅಲ್ಲ, ಲಿಕ್ವಿಡಿಟಿ ಯಾವತ್ತೂ ಸಮಸ್ಯೆ ಬರಲ್ಲ ನಮ್ಮ ಒಂದು ಸ್ಟ್ರಾಟಜೀಸಲ್ಲಿ. ಓಕೆನಾ, ಸೊ ಅಷ್ಟು ಬಿಗ್ ವಾಲ್ಯೂಮ್ಸ್ ಜೊತೆ ಟ್ರೇಡ್ ಆಗ್ತಾ ಇರುತ್ತೆ. ಆರಾಮಾಗಿ ನಾವು ಎಂಟ್ರಿ ಎಕ್ಸಿಟ್ಗೆ ಸಿಗತ್ತೆ ನಿಮಗೆ. ಓಕೆನಾ, ಎಲ್ಲೂ ಎಂಟ್ರಿ ಎಕ್ಸಿಟ್ ಸಮಸ್ಯೆ ಆಗಲ್ಲ ಲಿಕ್ವಿಡಿಟಿ ವೈಸ್. ಸೊ ಇದಿಷ್ಟು ಮೈಕ್ರೋ ಕ್ಯಾಪ್ ಸ್ಟ್ರಾಟಜಿ ಅಲರ್ಟು ಎಲ್ರಿಗೂ ಸೆಟ್ ಮಾಡಿ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಸೆಟ್ ಆಗಿಲ್ಲ, ನೀವು ಅಲರ್ಟ್ನ ಕ್ರಿಯೇಟ್ ಅಲರ್ಟ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ SMS, ಇಮೇಲ್, ವಾಟ್ಸಪ್ಪು. ಓಕೆನಾ, ಇದನ್ನ ಐ ಥಿಂಕ್ ಈ ವಾಟ್ಸಪ್ ಏನಾಗುತ್ತೆ ಅಂದರೆ, ನಾವು ಸುಮಾರು ಸಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಇದು. ಸೊ ಇದು ಬೈ ಡಿಫಾಲ್ಟ್ ಡಿಸೇಬಲ್ ಆಗೋಗಿರುತ್ತೆ. ಏನೋ ಸಮ್ ಇಶ್ಯೂ ಇದೆ ಚಾಟಿಂಗ್ ಕಡೆಯಿಂದ. ನಾನು ಇವಾಗ ಇಲ್ಲಿ ಅಪ್ಡೇಟ್ ಕೊಡ್ತೀನಿ, ಮತ್ತು ಒಂದೊಂದು ಸಲ ಅದೇ ಆಟೋಮೆಟಿಕ್ಕಾಗಿ
ವಾಟ್ಸಪ್ ಎನೇಬಲ್ ಆಗಿರಲ್ಲ, ಬಟ್ ಆದ್ರೂ ವಾಟ್ಸಪ್ ಅಲ್ಲಿ ಅಲರ್ಟ್ ಬರ್ತಿರುತ್ತೆ. ಇವ್ರು ಇಂಟಿಗ್ರೇಷನ್ ಕರೆಕ್ಟಾಗಿ ಮಾಡಿಲ್ಲ ಅನ್ಸುತ್ತೆ. ಬಟ್ ಸಾಕು, ಇಷ್ಟು ಮಾತ್ರ ಅದು ಸಿಗ್ತಾ ಇದೆಯಲ್ಲೋ ನಮಗೆ. ಎಲ್ಲ ನಾವೇನು ಯಾವುದೇ ಸ್ಟಾಕು ಮ್ಯಾನ್ಯುಯಲ್ ಆಗಿ ಅನಾಲಿಸಿಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಚಾಟಿಂಗ್ ಕಡೆಯಿಂದನೇ ನಮಗೆ ಐದರ್ SMS ಆರ್ ಇಮೇಲ್ ಅಥವಾ ವಾಟ್ಸಪ್ ಮೆಸೇಜ್ ಯಾವುದೋ ಒಂದ್ರ ಮುಖಾಂತರ ನಮ್ಗೆ ಅರ್ಲಿ ಅಲರ್ಟ್ ಮತ್ತೆ ಮೇನ್ ಅಲರ್ಟ್ ಬರ್ತಾ ಇದೆಯಲ್ವಾ. ಸೊ ಅಷ್ಟೇ ಸಾಕು ಅದ್ರ ಮುಖಾಂತರ. ಇಲ್ಲ ಇದನ್ನ ಆಟೋಮೇಷನ್ ಮಾಡ್ತೀನಿ ಅಂತಂದ್ರೆ ನಾನು ಟೆಸ್ಟ್ ಮಾಡ್ತಿದ್ದೀನಿ ಫಿನ್ವೆಸ್ಟ್ ಆಲ್ಗೋ ಇದೆಯಲ್ವಾ. ಸೊ ಇದರಿಂದ ನಾನು ಟೆಸ್ಟ್ ಮಾಡ್ತಿದ್ದೀನಿ. ಐ ಥಿಂಕ್ ಇದು ಇವತ್ತು ಟೆಸ್ಟ್ ಮಾಡಲಿಲ್ಲ. ಸೊ ಇದ್ರಲ್ಲಿ ಏನಾಗ್ತಿದೆ ಅಂತಂದ್ರೆ, ನೀವು ಇಲ್ಲಿ ಟೂಲ್ಸ್ ಅಂತ ಇರುತ್ತೆ, ಟೂಲ್ಸ್ ಅಲ್ಲಿ ಹೋಗ್ಬಿಟ್ಟು ಚಾರ್ಟಿಂಗ್ ಅಂತ ಇರುತ್ತೆ. ಈ ಚಾರ್ಟಿಂಗ್ ಅಲ್ಲಿ ನೀವೇನ್ ಮಾಡ್ಬೋದು, ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ಕೋಬಹುದು. ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಇಲ್ಲಿಂದಾನೇ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೋಬಹುದು. ಓಕೆ, ಅಂದ್ರೆ ಇಲ್ಲಿಂದಾನೇ ಆಲ್ಗೋ ಸೆಟ್ ಆಗುತ್ತೆ. ಈಗ ಹೆಂಗೆ ಅಂತಂದ್ರೆ, ಇಲ್ಲಿ ನಾನು ಚಾರ್ಟಿಂಗ್ ಆ್ಯಡ್ ಅಂತ ಕೊಡ್ತೀನಿ, ಇದಕ್ಕೊಂದು ಹೆಸರು ಕೊಡ್ತೀನಿ, ಏನು ಮೈಕ್ರೋ ಶಾರ್ಟ್ ಸೆಲ್ಲಿಂಗ್ ಓಕೆನಾ. ಸೊ ಇದಕ್ಕೊಂದು ಹೆಸರು ಕೊಟ್ಟೆ. ಎಕ್ಸ್ಚೇಂಜ್ ಯಾವ್ದು ಬೇಕು ನನಗೆ, NSE ಬೇಕು. ಪ್ರಾಡಕ್ಟ್ ಯಾವುದು, ಇಂಟ್ರಾಡೇ. ಆ್ಯಂಡ್ ಕ್ವಾಂಟಿಟಿ ಬೇಡ, ಅಮೌಂಟ್ ವೈಸ್ ತಗೊಳ್ಳಿ. ಒಂದು ಟ್ರೇಡ್ ವ್ಯಾಲ್ಯೂ ಎಷ್ಟು ತಗೊಳ್ಳೋಣ, ಲೆಟ್ಸ್ 50,000 ಪರ್ ಟ್ರೇಡ್, ಅಥವಾ ಲೆಟ್ಸ್ ಟೆಸ್ಟಿಂಗ್ ಅಲ್ವಾ. ಸೊ ಟೆಸ್ಟಿಂಗ್ಗೆ ನಾನು ಲೆಟ್ಸ್ ಒಂದು 10,000 ರೂಪಾಯಿ ಪರ್ ಟ್ರೇಡ್ ತಗೊತೀನಿ. ಟಾರ್ಗೆಟ್ ಎಷ್ಟು, 3%. ಸ್ಟಾಪ್ ಲಾಸ್ ಎಷ್ಟು, 3%. ಆ್ಯಡ್ ಕೊಡ್ತೀನಿ. ಓಕೆನಾ, ಬೈ ಎಲ್ಲ ಸೆಲ್. ಓಕೆನಾ, ಫಸ್ಟ್ ಶಾರ್ಟ್ ಸೆಲ್ ಇದು ಆ್ಯಡ್ ಕೊಡ್ತೀನಿ. ಸೊ ಆ್ಯಡ್ ಕೊಟ್ಟಾಗ ಏನಾಗುತ್ತೆ, ನನಗೆ ಇಲ್ಲಿ ಆ್ಯಡ್ ಆಯಿತು ನೋಡಿ, ಮೈಕ್ರೋ ಕ್ಯಾಪ್ ಶಾರ್ಟ್ ಸೆಲ್ಲಿಂಗ್. ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ಮೈಕ್ರೋ ಕ್ಯಾಪ್ ಶಾರ್ಟ್ ಸೆಲ್ಲಿಂಗ್ ಸ್ಟ್ರಾಟಜಿ ಆ್ಯಡ್ ಆಗೋಯ್ತು. ಈಗ ನಾನು ಇದನ್ನ ಕನೆಕ್ಟ್ ಮಾಡಬೇಕು. ಇದನ್ನ ಹೇಗೆ ಕನೆಕ್ಟ್ ಮಾಡೋದು, ಇಲ್ಲಿ ಕನೆಕ್ಟ್ ಅಂತ ಇರುತ್ತಲ್ವ, ಕನೆಕ್ಟಲ್ಲಿ ಹೋದರೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಕನೆಕ್ಟ್ ಎಸ್ ಕೊಡ್ತೀನಿ. ಸೊ ಇದು ಕನೆಕ್ಟ್ ಆಯಿತು. ಈಗ ಇಲ್ಲಿ ಕಾಪಿ ವೆಬ್ ಹುಕ್ ಅಂತ ಇರುತ್ತೆ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಈ ಕಾಪಿ ವೆಬ್ ಹುಕ್ ಇದೆಯಲ್ವಾ. ಈ ವೆಬ್ ಹುಕ್ನ ಕಾಪಿ ಮಾಡಿಕೊಂಡು ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಕಾಪಿ ಮಾಡ್ಕೊಂಬಂದು ಇಲ್ಲಿಗೆ ಬನ್ನಿ, ಯಾವುದು ನಮ್ಮ ಚಾರ್ಟಿಂಗಿಗೆ ಬನ್ನಿ. ಚಾರ್ಟಿಂಗಲ್ಲಿ ಬಂದುಬಿಟ್ಟು ಇಲ್ಲಿ ಮೋಡಿಫೈ ಅಲರ್ಟ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೆಬ್ ಹುಕ್ ಅಡ್ರೆಸ್ ಅಂತ ಇದೆ ನೋಡಿ. ವೆಬ್ ಹುಕ್ ಅಡ್ರೆಸ್ಸಲ್ಲಿ ಅಡ್ರೆಸ್ನ ಟೈಪ್ ಮಾಡಿ ಅಪ್ಡೇಟ್ ಅಲರ್ಟ್ ಕೊಟ್ಟಿದ್ರೆ ಅಂತಂದರೆ, ಇವಾಗ ಏನಾಯಿತು, ಇಲ್ಲಿ ಆಲ್ಗೋ ಸೆಟ್ ಆಗೋಯ್ತು. ಇಲ್ಲಿ ಏನು ಮಾಡ್ತಾನೆ, ಚಾರ್ಟಿಂಗ್ ಅವನು ಅಲರ್ಟ್ನ ಕಳಿಸ್ದಾಗ ಇವನೇನು ಮಾಡ್ತಾನೆ, ಫಿನ್ವೆಸ್ಟ್ ಆಲ್ಗೋ ಇವನು ಬಂದು ಬ್ರೋಕರ್ಗೆ ಪಂಚ್ ಮಾಡ್ತಾನೆ ಆರ್ಡರ್ನ ಬ್ರೋಕರ್ ಅಕೌಂಟಲ್ಲಿ. ಸೊ ಬ್ರೋಕರ್ ಅಕೌಂಟಲ್ಲಿ ಪಂಚ್ ಆದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅದೇ 3% SL 3% ಟಾರ್ಗೆಟು ಎಂಟ್ರಿ ಎಲ್ಲ ಅದೇ ತಗೊಳತ್ತೆ. ನಿಮ್ಮ ಕೆಲಸ ಏನೂ ಇರಲ್ಲ, ಝೀರೋ ವರ್ಕ್. ಓನ್ಲಿ ಸರ್ಕ್ಯೂಟ್ ಸ್ಟಾಕ್ಸ್ ಮಾತ್ರ ಚೆಕ್ ಮಾಡ್ಕೊಳ್ಳಿ. ಸರ್ಕ್ಯೂಟ್ಸ್ ಹತ್ರ ಇರೋ ಸ್ಟಾಕ್ಸು ಎಲ್ಲಾದರೂ ಮಿಸ್ಟೇಕ್ ಆಗಿದೆ, ಏನೋ ಸಮ್ ಇಶ್ಯೂ ಆಗಿದೆ ಅಂದಾಗ ಸರ್ಕ್ಯೂಟ್ಸ್ ಹತ್ರ ಇರೋ ಸ್ಟಾಕ್ಸ್ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ. ರೆಸ್ಟ್ ಎಲ್ಲ ಆಲ್ಗೋನೇ ನೋಡ್ಕೊಳ್ಳುತ್ತೆ. ಸೊ ಈ ಥರ ಸುಮಾರು ಆಪ್ಷನ್ಸ್ ಇದೆ. ನಾವು ಆಲ್ಟರ್ನೇಟಿವ್ಸ್ ಹುಡುಕ್ಬೇಕಷ್ಟೇ, ಎಲ್ಲ ಮ್ಯಾನ್ಯುಯಲ್ ಆಗಿ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ನಾನು ಸೆಮಿ ಆಟೋಮೇಷನ್ ಇಲ್ಲಿ ತನಕ ಹೇಳ್ಕೊಟ್ಟಿದ್ದೀನಿ. ಇವಾಗ 100% ಆಟೋಮೇಷನ್ ಇದೆ. ಟೆಸ್ಟಿಂಗ್ ಮಾಡಿ, ಅಂದರೆ ಸ್ಮಾಲ್ ಕ್ವಾಂಟಿಟಿ ಜೊತೆ ಟೆಸ್ಟಿಂಗ್ ಮಾಡಿ ಫಸ್ಟ್ ಫ್ಯೂ ವೀಕ್ಸ್. ಮತ್ತು ಇಲ್ಲಿ ಬ್ರೋಕರ್ನ ಹೇಗೆ ಆ್ಯಡ್ ಮಾಡೋದು ಅಂತಂದರೆ, ಇಲ್ಲೇ ಇರುತ್ತೆ, ಯೂಟ್ಯೂಬಲ್ಲಿ ಹೋದ್ರೆ ನಿಮ್ಗೆ ವಿಡಿಯೋಸ್ ಸಿಗುತ್ತೆ ಅವ್ರದ್ದು. ಬ್ರೋಕರ್ ಫಿನ್ವೆಸ್ಟ್ ಆಲ್ಗೋದವ್ರದ್ದು, ನೀವು ಝೆರೋದ ಹೇಗೆ ಇಂಟಿಗ್ರೇಟ್ ಮಾಡೋದು, ಫೈರ್ಸ್ ಹೇಗೆ ಇಂಟಿಗ್ರೇಟ್ ಮಾಡೋದು ಅಂತ ಯೂಟ್ಯೂಬಲ್ಲಿ ವಿಡಿಯೋಸ್ ಇರುತ್ತೆ. ಅದನ್ನು ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಒಂದು ಬೇಸಿಕ್ಕಾಗಿ ಹೇಳಿ ಅಂತಂದರೆ, ಇಲ್ಲೇ ಡಿಮ್ಯಾಟ್ ಅಂತ ಇರುತ್ತೆ. ಸೊ ಡಿಮ್ಯಾಟ್ಗೆ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ಇಲ್ಲಿ ಕನೆಕ್ಟ್ ಬ್ರೋಕರ್ ಇರುತ್ತೆ ನೋಡಿ, ಕನೆಕ್ಟ್ ಬ್ರೋಕರ್ ಅಂತ. ಇಲ್ಲಿ ಮೇಯ್ನು ಡ್ಯಾಶ್ ಬೋರ್ಡ್ಗೆ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೇಯ್ನ್ ನಿಮ್ಗೆ ಬೇಕಾಗಿರೋದೇನು, ಇಲ್ಲಿ ಸ್ಟ್ಯಾಟಿಕ್ IP ಅಡ್ರೆಸ್ ಅಂತ ಇದೆಯಲ್ವಾ, ಇದು ಸ್ಟ್ಯಾಟಿಕ್ IP. ಮತ್ತು ಸ್ಟ್ಯಾಟಿಕ್ IP ಅಡ್ರೆಸ್ ನಂದು ಸ್ಟ್ಯಾಟಿಕ್ IP ಅಡ್ರೆಸ್ ಈ ನಂಬರು. ಸೊ ನೀವು ಫಸ್ಟು ಮೊದಲು ನಮಗೆ ಡೈರೆಕ್ಟ್ ಆಲ್ಗೋ ಇತ್ತು. ಇವಾಗ ಸೆಬಿ ಕಡೆಯಿಂದ ಸಮ್ ರೂಲ್ಸ್ ಇದೆ, ಎವ್ರಿ ಟ್ರೇಡರು ಸ್ಟ್ಯಾಟಿಕ್ IP ಪರ್ಚೇಸ್ ಮಾಡಿ ಅದ್ರ ಮುಖಾಂತರ ಟ್ರೇಡ್ ಮಾಡಬೇಕಂತ ಹೇಳ್ಬಿಟ್ಟು. ಸೊ ಇವ್ರದ್ದು 475 ರೂಪೀಸ್ ಸ್ಟ್ಯಾಟಿಕ್ IP ಇದೆ, 850 ರೂಪೀಸ್ ಸಬ್ಸ್ಕ್ರಿಪ್ಷನ್ ಇದೆ. ಪ್ಲಸ್ ನಮಗೆ ಅದೊಂದು 780 ರೂಪೀಸ್ ಸಬ್ಸ್ಕ್ರಿಪ್ಷನ್, ಯಾವುದು ಚಾರ್ಟಿಂಗು. ಇದೊಂದು 850 ಪ್ಲಸ್ ಇದೊಂದು 780, ಇದೊಂದು 8 × 16 ಅಂದರೆ 1630 ರೂಪೀಸ್ ಆಗುತ್ತೆ. 1630 ಪ್ಲಸ್ ಒಂದು ಇದೊಂದು 500 ತಗೊಳ್ಳಿ. ನಮ್ಗೆ ಟೋಟಲ್ ಎಷ್ಟಾಯ್ತು ಕಾಸ್ಟು, 1000 ಆಲ್ಮೋಸ್ಟ್ ನಿಯರ್ಲಿ 2100 ಸಮಥಿಂಗ್ ಆಗುತ್ತೆ. ಸೊ 2100 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಚಾರ್ಜಸ್ ಒಂದು ತಿಂಗಳಿಗೆ. ಓಕೆನಾ. ಸೊ ಇಷ್ಟರಲ್ಲಿ ನಮಗೆ ಚಾರ್ಟಿಂಗೂ ಸಿಗ್ತಾ ಇದೆ, ಆಲ್ಗೋಸ್ನು ಸಿಗ್ತಾ ಇದೆ, ಬ್ರೋಕರ್ ಇಂಟಿಗ್ರೇಷನ್ ಸಿಗ್ತಾ ಇದೆ. ಸೊ ಕಂಪ್ಲೀಟ್ ಆಟೋಮೇಷನ್ ಆಗೋಯ್ತು. ಅದು ಡೆವಲಪರ್ API ಇದೆಲ್ಲ ಕೈಟ್, ಇದು ಅದಕ್ಕೂ 500 ಕೊಡ್ಬೇಕು. ಅದೇ ಇದು ಪ್ಲಸ್ ಇದು ಇವೆರಡು ಅಷ್ಟೇ ನಿಮ್ಗೆ ಚಾರ್ಜಸ್ ಇರೋದಿಲ್ಲ. ಅಲ್ಲ ಸರ್, ಡೆವಲಪರ್ ಆಪ್ ಕೈಟ್ API ಆಪ್ ಇಲ್ಲ ಫ್ರೀ ಇದೆ ನೋಡಿ. ಝೆರೋದ ಯಾಕೆ ತಗೊಂತೀರಾ, ಅವ್ನು ಕೊಡ್ಬೇಕಂದ್ರೆ ಶಿಫ್ಟ್ ಮಾಡಿ. ಐ ಥಿಂಕ್ ಫ್ರೀ ಇದೆ API ಇವಾಗೆಲ್ಲ ಸುಮಾರು. ಇವಾಗ ಇನ್ ಕೇಸ್ ಚಾರ್ಜ್ ಮಾಡ್ತಾ ಇದ್ದೇನೆ ಅಂದ್ರೆ ಫೈರ್ ಶಿಫ್ಟ್ ಆಗಿ, ಫೈರ್ ಸೆಲ್ ಫ್ರೀ ಇದೆ. ನಾನು ಯೂಸ್ ಮಾಡ್ತಾ ಇದ್ದೀನಿ ಸರ್, ಇದು ಫಿನ್ವೆಸ್ಟ್ ಆಲ್ಗೋ ಆಲ್ರೆಡಿ. ಹೌದಾ, ನೈಸ್. ಓಕೆ, ಗೊತ್ತಿರ್ಲಿಲ್ಲ. ಗುಡ್. ಹೇಗಿದೆ ಸರ್? ಚೆನ್ನಾಗಿದೆ ಸರ್.
3 ವೀಕ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಓಹ್! ಬಟ್ ಗುಡ್, ಗುಡ್. ಓನ್ಲಿ ಏನಂದ್ರೆ ಬೆಳಿಗ್ಗೆ ಬೇಗ ನಾವು ಅರ್ಲಿ ಮಾರ್ನಿಂಗ್ ರೀಕನೆಕ್ಟ್ ಮಾಡ್ಬೇಕು. ರೀಕನೆಕ್ಟ್ ಮಾಡ್ಕೋಬೇಕು. ಅಗ್ರಿ. ಅದು ರೀಕನೆಕ್ಟ್ ಅಂತ ಇಲ್ಲೇ ಇರುತ್ತಲ್ವಾ? ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡ್ಬೇಕಷ್ಟೇ. ಹೌದಷ್ಟೇ. 2 ಬ್ರೌಸರ್ ಓಪನ್ ಮಾಡ್ಕೊಳ್ಬೇಕು ಸೇಮ್ ಬ್ರೌಸರ್ ಇಂದ. ಇದು Zerodha ಮತ್ತೆ ಇದು Finvest. ಇಲ್ಲಿ ರೀಕನೆಕ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್. ಹೌದು. ಚೆನ್ನಾಗಿದೆಯಲ್ವಾ ಅಲ್ಗೋ ಇದು? ನನಗೂ ಇಷ್ಟ Yes, ಆಯ್ತು. yes. ಬಟ್ ಟೆಸ್ಟಿಂಗ್ ನಾನು ಚೆನ್ನಾಗಿದೆ. ಇನ್ನೂ ಕರೆಕ್ಟ್ ಆಗಿ ಮಾಡಿಲ್ಲ, ಬಟ್ ಮಾಡ್ತಿದ್ದೀನಿ, ಈ ವೀಕ್ ಮಾಡ್ತೀನಿ ಕಂಪ್ಲೀಟ್. ಓಕೆ. ಸೊ ಈ ತರ ಅದೇ ಈಗ ನಾವು ಈಗ ಸಿಕ್ಕಾಪಟ್ಟೆ ಅಡ್ವಾನ್ಸ್ಡ್ ಇದೆ ಟೂಲ್ಸ್, ಸಿಸ್ಟಮ್ಸ್ ಎಲ್ಲ. ಒಂದೊಂದೇ ನಾವು ಕಲ್ತ್ಕೊಂಡು ಹೋಗ್ತಾ ಇದ್ರೆ ಒಂದು ಹಂತದಲ್ಲಿ ಫ್ಯೂಚರ್ ಆಟೋಮೇಷನ್ ಅರ್ಥ ಆಯ್ತಾ? ಯಾರು ಮ್ಯಾನ್ಯುಯಲ್ ಟ್ರೇಡ್ ಇಷ್ಟಪಡಲ್ಲ. ಬಟ್ ಸದ್ಯಕ್ಕೆ ನಾವು ಸೆಮಿ ಆಟೋಮೇಷನ್ ಮಾಡಿದ್ವಿ, ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಇದು ಟೈಮ್ ಇದು ಕಂಪ್ಲೀಟ್ ಆಟೋಮೇಷನ್ ಟೆಸ್ಟ್ ಮಾಡೋಕ್ಕೆ. ಇಫ್ ಇನ್ ಕೇಸ್ ಕಂಪ್ಲೀಟ್ ಆಟೋಮೇಷನ್ ಟೆಸ್ಟ್ ಆಯಿತು ಅಂತಂದ್ರೆ ಎಮೋಷನಲ್ ಟ್ರೇಡಿಂಗ್ ಇರಲ್ಲ, ಮಿಸ್ಟೇಕ್ಸ್ ಇರಲ್ಲ, ಆಲ್ಮೋಸ್ಟ್ ಮಿಸ್ಟೇಕ್ಸ್ ಝೀರೋ ಆಗೋಗುತ್ತೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಓನ್ಲಿ ಒನ್ ಥಿಂಗ್ ನೀವು ನೋಡ್ಕೋಬೇಕು. ಇಫ್ ಇನ್ ಕೇಸ್ ಅದೇ ಈಗ ನೆನ್ನೆ ಬಂತಲ್ವಾ ಸ್ಟಾಕ್ ಫಾರ್ ಎಕ್ಸಾಂಪಲ್ E2E ಅನ್ನೋ ಸ್ಟಾಕು. ಸೊ ಅದಕ್ಕೂ ಅದು 3% SL ಕ್ಯಾಲ್ಕುಲೇಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಬಟ್ ಅಲ್ಲಿ 0.6% ಅಲ್ಲಿ ಸರ್ಕ್ಯೂಟ್ ಇದೆ. ಸೊ ಅವಾಗ ನಮ್ಗೆ ಏನಾಗುತ್ತೆ ಅಂದರೆ ಆ ಸ್ಟಾಕು ಸರ್ಕ್ಯೂಟ್ ಇಟ್ ಆಯ್ತು ಅಂದರೆ ಟ್ರೇಡ್ ಲಾಕ್ ಆಗಿಬಿಡುತ್ತೆ. ಸೊ ಅಂಥ ಟೈಮಲ್ಲಿ ಯಾವುದಾದ್ರೂ ನಮಗೆ ಟ್ರೇಡ್ ಏನೋ ಕರೆಕ್ಟಾಗಿ ರನ್ ಆಗ್ತಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೊತಾ ಇರಬೇಕು ಪ್ರತಿಯೊಂದನ್ನು. ಓಕೆನಾ? ಬಟ್ ಸಾಫ್ಟ್ವೇರೇ 90% ಅಥವಾ 95% ವರ್ಕ್ ಆಟೋಮೇಷನ್ ಆಗಿರುತ್ತೆ. 5% ಆಫ್ ದ ಟೈಮ್ಸ್ ನಾವು ಈ ಒಂದೇ ಒಂದು ಸರ್ಕ್ಯೂಟ್ ಸ್ಟಾಕ್ಸ್ ಒಂದೇ ತಲೆನೋವು, ಅದೊಂದನ್ನ ಮಾತ್ರ ನಾವು ಚೆಕ್ ಮಾಡ್ಕೊತಾ ಇರ್ಬೇಕು ಅಷ್ಟೇ. ಸೊ ಇಷ್ಟು ಮಾತ್ರ ಸಿಕ್ಕಿದ್ರೆ ಸಾಕು ನಮಗೆ ಆರಾಮಾಗಿ 2100 ರುಪೀಸಲ್ಲಿ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ಬೋದು ಅಂತಂದರೆ ಹಾರ್ಡ್ಲಿ ಒಂದು ಟ್ರೇಡ್ ಪ್ರಾಫಿಟ್ ನಾವು ಸ್ಯಾಕ್ರಿಫೈಸ್ ಮಾಡ್ಬೋದು. ಈವನ್ ಸ್ಮಾಲ್ ಟ್ರೇಡ್ ತಗೊಂಡ್ರು ದ ರೆಸ್ಟ್ ಎವ್ರಿಥಿಂಗ್ ನಾವು ಪ್ರಾಫಿಟ್ ಮಾಡ್ಕೋಬೋದು. ಕರೆಕ್ಟ್ ಅಲ್ವಾ? ಸೊ ಆ ಥರನೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಎಮೋಷನಲ್ ಟ್ರೇಡಿಂಗು ಇರಲ್ಲ. ಮೇಯ್ನು ನಮಗೆ ಎಮೋಷನ್ಸ್ ಸಿಕ್ಕಾಪಟ್ಟೆ ಇಶ್ಯೂಸ್ ಆಗುತ್ತಲ್ವಾ? ಸೊ ಎಮೋಷನ್ಸ್ ಇರಲ್ಲ. ಆ್ಯಂಡ್ ರೂಲ್ ಬೇಸ್ಡ್ ಕ್ರಿಯೇಟ್ ಮಾಡಿದಾಗ ಸಿಸ್ಟಮ್ ಯಾವತ್ತೂ ರೂಲ್ ಬೇಸ್ಡ್ ಕ್ರಿಯೇಟ್ ಆಗುತ್ತಲ್ವಾ? ಸೊ ಅವಾಗ ಇನ್ನೂ ಈಸಿ ಆಗುತ್ತೆ ಮ್ಯಾನೇಜ್ ಮಾಡೋಕ್ಕೆ. ಹಲೋ ಸರ್, ನಮಸ್ತೆ. ಸರ್ ಹೇಳಿ. ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಆ್ಯಂಡ್ ಇದು ರೆಕಾರ್ಡಿಂಗ್ ನಾಳೆ ಕಳಿಸ್ಕೊಡ್ತೀನಿ ಪ್ರತಿಯೊಬ್ಬರಿಗೂ. ಸೊ ಬೇರೆ ಏನಾದ್ರು ಕ್ವರೀಸ್ ಇದ್ದರೆ ದಯವಿಟ್ಟು ಕೇಳಿ ಈಗ. ಓಕೆ, ಏನು ಕ್ವರೀಸ್ ಇಲ್ವಾ? ಓಕೆ, ಗ್ರೇಟ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಬಾಯ್.